ನಿಮಗೊಂದು ಮಾತು ಗೊತ್ತಾ? ಮೋಸೆ ಏನ್ ಮಾಡ್ತಿದ್ ಗೊತ್ತಾ? ಮೋಸೆ ದೇವಾಲಯಕ್ಕೆ ಒಳಗಡೆ, ಗುಡಾರದ ಒಳಗಡೆ ಹೋಗ್ಬೇಕಾದ್ರೆ ಜನಾಂಗವು ಎಲ್ಲರೂ ನಿಂತ್ಕೋತಾ ಇದ್ರಂತೆ. ಬಂದ್ರೆ ಹೊರಗಡೆ ಬಂದು ನಿಂತ್ಕೋತಾ ಇದ್ರಂತೆ. ಯಾಕೆ ಗೊತ್ತಾ? ಗುಡಾರ ಮುಟ್ಟುವಂಗಿಲ್ಲ, ಒಳಗಡೆ ತಲೆ ಹಾಕುವಂಗಿಲ್ಲ. ಯಾಕಂದ್ರೆ ದೇವರ ಮಹಿಮೆ ತುಂಬಲ್ಪಟ್ಟಿದೆ. ದೇವರ ಸೇವಕರು ದೇವರ ಬಲ ಹೊಂದ್ಕೊಂಡು ಬಂದು ಮಾತಾಡ್ತಾರೆ. ಏನಾದ್ರೂ ಒಂದು ಶಬ್ದ ನನಗೆ ಕಿವಿಗೆ ನಮ್ಮ ಸಮೂಹಕ್ಕೆ ದೇವರು ಕೊಡ್ತಾನೆ ಅಂತ ಹೇಳಿ ನಿರೀಕ್ಷೆಯಿಂದ ಜನ ಕಾಯ್ತಾ ಇದ್ರು. ಇವತ್ತು ಇಂಥ ಕಾಯುವಿಕೆ ಇದೆಯಾ? ಇವತ್ತು ಏನಾದ್ರೂ ಹೇಳಿದ್ರೆ ಏನಾದ್ರೂ ನೇಮ ಮಾಡಿ ಹೋಗ್ತೀವಿ. ಆದ್ರೆ ಅವತ್ತು ನಾವು ನೋಡುವಾಗ ಸುಮಾರು 20 ಲಕ್ಷ ಜನ ಒಬ್ಬನೇ ಒಬ್ರು ಪಾಸ್ಟರ್. ಎಷ್ಟ್ರೇ? ಸುಮಾರು 20 ಲಕ್ಷ ಜನಕ್ಕಿಂತಲೂ ಹೆಚ್ಚು. ಹಲ್ಲೆಲೂಯಾ. ಒಬ್ಬನೇ ಪಾಸ್ಟರ್ ಅವರಿಗೆ. ಯಾರು? ಮೋಸೆ. ಆದ್ರೂ ಕೂಡ ಎಲ್ಲರೂ ಮೋಸೆ ಏನ್ ಹೇಳ್ತಾರೆ ಅದನ್ನು ಕೇಳ್ತಿದ್ರು. ಆದ್ರೆ ಗುಣಗುಟ್ಟಿದ ಒಂದು ಜನಾಂಗ ಇದೆ, ಅದ್ರ ಮಧ್ಯೆ ಒಂದು ಇರ್ತದೆ. ನೀನು ಏನೇ ಒಳ್ಳೇದು ಮಾಡಿದ್ರು ನಿನ್ಗೆ ಚುಚ್ಚಿ ಮಾತಾಡುವೊಬ್ಬರು ಇದ್ದೇ ಇರ್ತಾರೆ. ನೀನ್ ಏನಾದ್ರೂ ಮಾಡಕ್ ಹೋದ್ರು ನಿನ್ ಬಗ್ಗೆ ಕೆಟ್ಟದ್ದು ಮಾತಾಡೋರೊಬ್ಬರು ಇದ್ದೇ ಇರ್ತಾರೆ. ನಿನ್ ಬಗ್ಗೆ ಅಲಸಲ್ಲದ ಮಾತಾಡೋರು ಇದ್ದೇ ಇರ್ತಾರೆ. ತಲೆ ಕೆಡಿಸ್ಕೋಬೇಡ. ನೀನ್ ಮಾತು ದೇವರ ಶಬ್ದವನ್ನು ಕೇಳೋದಕ್ಕೆ ಪ್ರಾರಂಭ ಮಾಡೋದಾದ್ರೆ ಮಾರ್ಗಗಳು ನಿನಗೋಸ್ಕರವಾಗಿ ದೇವರ ಸಿದ್ಧಪಡಿಸುವಾಗ ಧಾರಾಳವಾಗಿ ಆತನ ಮಧ್ಯದಲ್ಲಿ ಹಾಕುವುದಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ನಮಗೇನು ಇವತ್ತು ಟೆನ್ಷನ್ ಏನಾಗ್ಬಿಟ್ಟಿದೆ ಗೊತ್ತಾ? ನನ್ನ ಬಗ್ಗೆ ಅವ್ರ ಹಂಗೆ ಮಾತಾಡ್ಬಿಟ್ಟು ನನಗೆ ಇವ್ರ ಹಿಂಗಂದ್ಬಿಟ್ಟು ಬರೀ ಇವ್ರ ಮಾತು ಕೇಳ್ತೀಯ, ದೇವರ ಮಾತು ಕೇಳ್ತೀಯ? ಸಭೆ, ನೀನು ನಿನ್ನ ಪಕ್ಕದಲ್ಲಿ ಇದ್ದವರ ಮಾತು ಕೇಳ್ತೀಯೋ, ನಿನ್ನ ಜೊತೆ ನಿನ್ನ ಸ್ನೇಹಿತರ ಮಾತು ಕೇಳ್ತೀಯೋ, ಅಥವಾ ನಿನ್ನ ಒಂದು ವಾತಾವರಣದಲ್ಲಿ ನಡೀತಿರುವಂತ ಕಾರ್ಯಗಳನ್ನು ನೋಡಿ ಜೀವನ ಮಾಡ್ತೀಯೋ, ಅಥವಾ ನಿನ್ನನ್ನು ಹೆಸರಿಡಿದು ಕೂಗಿದಂತ ದೇವರ ಶಬ್ದವನ್ನು ಕೇಳಿ ಜೀವನ ಮಾಡ್ತೀಯೋ? ಹಲ್ಲೆಲೂಯಾ. ಇವತ್ತು ನಿನ್ನ ಅಕ್ಕಪಕ್ಕದಲ್ಲಿದ್ದವರ ಶಬ್ದವನ್ನ ಕೇಳಿ ನೀನು ಕಾರ್ಯ ಮಾಡೋದಾದ್ರೆ ನೀನು ಒಂದು ಹೆಜ್ಜೆನೂ ಇಡಕ್ಕಾಗೋದಿಲ್ಲ. ಆದ್ರೆ ನಿನ್ನನ್ನು ಕರೆದಂತ ದೇವರ ಶಬ್ದಕ್ಕೆ ನಿನ್ನ ಕಿವಿ ಕೊಡೋದಾದ್ರೆ ಎಲ್ಲರೂ ನಿನಗೆ ತಲೆ ಬಾಗುವ ಹಾಗೆ ದೇವರು ಮಾಡೇ ಮಾಡಿ. ಹಲ್ಲೆಲೂಯಾ. ಎಲ್ಲರೂ ಮೋಸೆ ಸಮುದ್ರದ ಆ ಒಂದು ದಡದಲ್ಲಿ ನಿಂತಿರುವುದು ಗೊತ್ತಾ? ಹಿಂದುಗಡೆ ವೈರಿ ಸೈನ್ಯ ಇದೆ. ಫರೋಹನ ಸೈನ್ಯ ಓಡಿ ಬರ್ತಾ ಇದೆ. ಮುಂದುಗಡೆ ಕೆಂಪು ಸಮುದ್ರ ಇದೆ. ದೇವ ಜನರು ನೀವು ಹೇಗೆ ಕೂತಿದಾರಲ್ಲ ಹಾಗೆ ನಿಂತಿದ್ದಾರೆ. ಅದರ ಮಧ್ಯದಲ್ಲಿ ಮೋಸೆ ನಮ್ಮನ್ನು ಸಾಯಿಸಕ್ ಬಂದ್ಬಿಟ್ಟು ಅಂತೇಳಿ ಕಂಠವನ್ನು ಹೊಡೆಯೋದಕ್ಕೆ ನಿಂತಿದ್ದಾರೆ. ಸಾಯಿಸ್ಬಿಡೋಣ ಅಂತ ನಿಂತಿದ್ದಾರೆ. ಅದರ ಮಧ್ಯದಲ್ಲಿ ಮೋಸೆ ಹೇಳ್ತಾನೆ, ಅವ್ರು ಯಾರ ಶಬ್ದನಿಗೂ ಅವನ ಕಿವಿಗೆ ಹಾಕೊಳ್ಳಿಲ್ಲ, ಯಾರ ಮಾತು ಅವನ ಕಿವಿಗೆ ಹಾಕೊಳ್ಳಿಲ್ಲ. ಅವನು ನೋಡಿದ್ದು ತಂದೆಯ ಕಡೆಗೆ, ಅವನು ನೋಡಿದ್ದು ದೇವರ ಕಡೆಗೆ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಗೊತ್ತಾ? ದೇವರ ಕಡೆ ನೋಡೋದು ಬಿಟ್ಟಿದ್ದೀವಿ. ನನಗೆ ಅವ್ರು ಹಾಗೆ ಮಾತಾಡಿದ್ರು, ನನಗೆ ಇವ್ರು ಹಿಂಗ್ ಮಾತಾಡಿದ್ರು, ನನ್ನ ಅವ್ರ ಬಗ್ಗೆ. ನಿನ್ ಜೀವನ ಅವ್ರ ಕೈಯಲ್ಲಿದೆಯೋ, ನಿನ್ ಜೀವನ ದೇವರ ಕೈಯಲ್ಲಿದೆಯೋ? ಹಾಗಾದ್ರೆ ದೇವರ ಶಬ್ದ ಕೇಳಬೇಕಿಲ್ವೋ? ಹಲ್ಲೆಲೂಯಾ. ಅವಾಗ ಮೋಸೆ ದೇವರ ಕಡೆಗೆ ನೋಡಿದಾಗ ಮೋಸೆಗೆ ದೇವರು ಹೇಳಿದ್ರು, ಮೋಸೆ ಯಾಕೆ ನಿಂತಿದೀಯ? ಎಲ್ಲಾ ಅಧಿಕಾರ ನಿನ್ ಕೈಯಲ್ಲಿ ಇದೆ. ನಿನ್ ಕೈಯಲ್ಲಿರುವಂತ ಕೋಲನ್ನು ಚಾಚುವಂತ ತಕ್ಷಣ ಸಮುದ್ರ ಮೇಲೆ ಕೋಲನ್ನು ಚಾಚ್ತಾನೆ. ಯಾರೆಲ್ಲ ಕಲ್ಲು ಹಿಡ್ಕೊಂಡು ನಿಂತಿದ್ರಲ್ಲ ಎಲ್ಲರೂ ಕಲ್ಲು ಕೆಳಗಡೆ ಬಿಟ್ರು. ಯಾಕೆ ಗೊತ್ತಾ? ವೈರಿ ಸೈನ್ಯ ಬರ್ತಾ ಇದೆ. ಕಲ್ಲು ಬಿಟ್ಟು ಒಂದ್ ಗೋಲೆ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಸತ್ತು ಬಿಡ್ತೇವೆ. ಏನೇ ಪರವಾಗಿಲ್ಲ, ಮೋಸ ವಿರೋಧವಾಗಿ ಮಾತಾಡಿದ್ರು ಪರವಾಗಿಲ್ಲ, ಹೇಗಾದ್ರೂ ಮಾಡಿ ದಾಟ್ಬಿಡೋಣ ಅಂತೇಳಿ ಕಲ್ಲು ಬಗೆದು ಆ ಒಣ ನೆಲದಲ್ಲಿ ಓಡಿ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ನಿನ್ನ ಬಗ್ಗೆ ಮಾತಾಡಿದವರೇ, ಇವತ್ತು ನಿನ್ನನ್ನು ಕೆಟ್ಟದಾಗಿ ನೋಡಿದವರೇ, ಇವತ್ತು ನಿನ್ನನ್ನು ನಿರ್ಲಕ್ಷ್ಯವಾಗಿ ನೋಡಿದವರೇ, ಅವರು ನೀನು ತೋರಿಸುವ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ಬೈಬಲ್ ಹೇಳುತ್ತದೆ, ಅವರು ಸಮುದ್ರದ ದಡ ತಲುಪುವವರೆಗೆ. ಹಲ್ಲೆಲೂಯಾ. ಏನಾಗಿತ್ತು ಗೊತ್ತಾ? ನೀನು ದೇವರ ಕಡೆಗೆ ನೋಡೋದಾದ್ರೆ, ವೈರಿ ನಿನ್ನ ಮೇಲೆ ದಾಳಿ ಮಾಡೋದಕ್ಕೆ ಬಂದಾಗ, ವೈರಿ ನಿನ್ನ ಮುಗಿಸ್ಬಿಡ್ಬೇಕಂತ ಬಂದಾಗ, ವೈರಿ ನಿನ್ನ ಕುಟುಂಬವನ್ನು ಹಾಳು ಮಾಡ್ಬೇಕಂತ ಬಂದಾಗ ಏನ್ ನಡೀತದೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವಚಂದ್ರೆ, ಅಲ್ಲಿ ಮೇಘ ಸ್ತಂಭವು ಅಂದ್ರೆ ಅಗ್ನಿ ಸ್ತಂಭವು, ಹಲ್ಲೆಲೂಯಾ, ಬೆಂಕಿ ಅಂತೆ ಹೊತ್ತು ಉರಿತಾ ಇತ್ತಂತೆ. ಒಂದು ಕುದುರೆಗಳು, ಒಂದು ರಥಗಳು, ಒಬ್ಬ ಐಗುಪ್ತದ ವ್ಯಕ್ತಿಯು ಅದನ್ನು ದಾಟಿ ಬರೋದಕ್ಕೆ ಬಿಡ್ಲೇ ಇಲ್ಲ. ಅರ್ಥ ಆಗಿಲ್ಲ ಯಾರಿಗೆ? ಪರಲೋಕದಿಂದ ಬೆಂಕಿ ಬರ್ತಾ ಇದೆ. ಇಸ್ರಾಯೇಲ್ ಜನರಿದ್ದಾರೆ, ಅದರ ಹಿಂದ್ಗಡೆ ಇಸ್ರಾಯೇಲ್ ಮುಂದೆ ಹೋಗ್ತಾ ಇದ್ದಾರೆ, ಹಿಂದ್ಗಡೆ ಬೆಂಕಿ ಹತ್ಕೊಂಡು ಬಿಟ್ಟಿದೆ. ವೈರಿಗಳು ಅವರ ಹಿಂದೆ ಬರ್ತಾ ಇದ್ದಾರೆ, ದಾಟಕ್ಕಾಗ್ತಾ ಇಲ್ಲ. ಎಲ್ಲ ಆ ಬೆಂಕಿ ಅಡ್ಡಗಟ್ಟಿದೆ, ಬೆಂಕಿ ಆರ್ತಾ ಇಲ್ಲ. ಒಬ್ಬ ವ್ಯಕ್ತಿ ವೈರಿ ಒಳಗಡೆ ಪ್ರವೇಶ ಮಾಡ್ತಾ ಇಲ್ಲ. ಆದ್ರೆ ವಾಗ್ದಾನಕ್ಕಾಗಿ ನಿಂತವರು ಹೋಗ್ತಾನೆ ಇದ್ದಾರೆ. ಯಾರು ಅವರನ್ನು ತಡೆಯೋದಕ್ಕಾಗ್ಲಿಲ್ಲ. ಸಮುದ್ರ ತಡೆಯಕ್ಕಾಗ್ಲಿಲ್ಲ. ಯಾವ ಮೀನವು, ಯಾವ ಪ್ರಾಣಿಯು ಕೂಡ ತಡೆಯಕ್ಕಾಗ್ಲಿಲ್ಲ. ಧೈರ್ಯವಾಗಿ ಸಾಗ್ತಾ ಇದ್ರ ಕಾರಣ ದೇವರು ಅವರ ಹಿಂಬಲವಾಗಿ ನಿಂತಿದ್ದರು. ದೇವರು ಅವರನ್ನ ಕಾಯುವುದಕ್ಕೆ ನಿಂತಿದ್ರು. ಇವತ್ತು ನೀನು ದೇವರ ಸ್ವರವನ್ನು ಕೇಳೋದೇ ಆಗಿದ್ರೆ
ನೀನು ದೇವರ ಶಬ್ದವನ್ನು ಕೇಳೋದಾಗಿದ್ರೆ ಆಶೀರ್ವಾದ ಹುಡುಕಬೇಡ. ನೀನು ದೇವರ ಮಾತನ್ನು ಕೇಳಿ ನಡೆಯೋದಕ್ಕೆ ಪ್ರಾರಂಭ ಮಾಡು. ಆಶೀರ್ವಾದ ನಿನ್ನ ಜೀವಿತದಲ್ಲಿ ಪ್ರಾರಂಭವಾಗುತ್ತೆ, ಅದು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಯಾರು ಅದನ್ನು ಅಡ್ಡಿ ಮಾಡೋದಕ್ಕೆ ಹಲ್ಲೆಲೂಯಾ. ನಾನು ಅನ್ಕೊಳ್ತೇನೆ ದೇವರಿನ ಜೊತೆ ಮಾತಾಡ್ತಾ ಇದ್ದಾನಂತ ಅನ್ನೋದಾದ್ರೆ ಧೈರ್ಯವಾಗಿ ಸ್ವೀಕಾರ ಮಾಡಿ ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ನೀವು ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಏನ್ ನಡೀತು ಗೊತ್ತಾ? ಆ ಕೆಂಪು ಸಮುದ್ರದ ದಡ ತಲುಪುವಂತ ಸಮಯದಲ್ಲಿ ಬೆಂಕಿ ಆರಿಬಿಡ್ತಂತೆ. ಏನಾರ್ತು? ಬೆಂಕಿ ಆರಿದ ತಕ್ಷಣ ವೈರಿಯ ಸೈನ್ಯ ಹೆಂಗಾದ್ರೂ ಮಾಡಿ ಹಿಡಿದು ಸಾಯಿಸೇ ಬಿಡೋಣ ಅಂತ ಹೇಳಿ ಹೋಗ್ಬಿಟ್ಟು ಒಂದು ವಿಷಯ ಹೇಳ್ತಾನೆ, ದೇವರ ಸ್ವರ ಕೇಳುವಂತ ವ್ಯಕ್ತಿ ನೀನಾಗಿದ್ರೆ, ದೇವರ ಶಬ್ದವನ್ನ ಕೇಳುವಂತ ವ್ಯಕ್ತಿ ನೀನಾಗಿದ್ರೆ, ದೇವರ ಹೇಳುವ ಹಾಗೆ ನೀನು ಮಾಡುವಂತ ಕಾರ್ಯಗಳನ್ನ ಮಾಡುವಂತ ಗುಣ ನಿನಗಿರೋದಾದ್ರೆ, ವೈರಿಗಳು ನಿನ್ನನ್ನು ಮುಗಿಸುವುದಕ್ಕೆ ಬಂದಾಗ ನೀನು ಪಾರಾಗ್ತೀಯ, ವೈರಿಗಳು ಇಲ್ಲದಂತಾಗ್ತದೆ. ಹಲ್ಲೆಲೂಯಾ. ಏನಾಯ್ತು ಗೊತ್ತಾ? ಎಲ್ಲ ಒಳಗಡೆ ಹೋಯಿತು, ಎಲ್ಲ ರಥಗಳು ಒಳಗಡೆ ಹೋದವು. ಹೋದ ಮೇಲೆ ಇಸ್ರಾಯೇಲರು ದಾಟ್ಬಿಟ್ರಂತೆ, ಸಮುದ್ರ ಮತ್ತೆ ಕೂಡು ಬಿಡ್ತಂತೆ. ಒಬ್ರು ಸಿಗಲಿಲ್ಲ. ನಿನ್ನ ಮೇಲೆ ಕೈ ಎತ್ತಿದವರು, ನಿನ್ನನ್ನ ಮುಗಿಸ್ಬೇಕನ್ನವರು ನಿಲ್ಲಕ್ಕಾಗೋದಿಲ್ಲ. ನೀನು ದೇವರ ಶಬ್ದಕ್ಕೆ ಕಿವಿಗೊಡುವ ವ್ಯಕ್ತಿಯಾಗಿದ್ರೆ, ನಿನ್ನ ಮುಂದೆ ಯಾವ ವೈರಿಯೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಿನ್ನನ್ನ ಕಾಯುವುದಕ್ಕೆ ಒಂದು ದಾಳಾಗಿರುವವನು ದೇವರು ನಿನ್ನ ಜೊತೆ ನಿಂತಿದ್ದಾನೆ. ನಂಬಿಗಸ್ತನು ನಿನ್ನ ಜೊತೆ ಇದ್ದಾನೆ. ನಿನ್ನನ್ನ ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡಿದ್ದಾನೆ. ಯಾಕಂತಂದ್ರೆ ನಿನ್ನಿಂದ ದೊಡ್ಡ ಮಹತ್ಕ್ರಿಯೆಗಳನ್ನ ಮಾಡೋದಕ್ಕಾಗಿ ಆತನು ಏನೋ ಒಂದು ಯೋಜನೆ ನಿನಗೋಸ್ಕರ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಚಂದ್ರೆ, ಒಂದು ವಾಕ್ಯವನ್ನ ನಾವು ಧ್ಯಾನ ಮಾಡೋಣ. ಕೀರ್ತನೆ 65ನೇ ಅಧ್ಯಾಯದ 11ನೇ ವಾಕ್ಯ ಓದೋಣ. ಕೀರ್ತನೆ 65 11ನೇ ವಾಕ್ಯ ಯಾರಾದ್ರೂ ಓದ್ತೀರಾ? ನಿನ್ನ ಕೃಪೆಯಿಂದ ಕೇಳಬೇಕು. ನಿನ್ನ ಕೃಪೆಯಿಂದ ಸಮಸ್ತಕ್ಕೆ ಆ ಸುಭಿಕ್ಷದ ಕಿರೀಟ ಬಿಟ್ಟಿದಿ. ಯಾವುದು? ದೇವಜನರೇ, ನೀ ದೇವರು ಹಾದು ಹೋಗುವಂತ ಮಾರ್ಗ ಒಂದಿದೆ. ಆ ಮಾರ್ಗದಲ್ಲಿ ನೀನು ನಿಲ್ಲೋದಾದ್ರೆ ವರದಾನಗಳು ನಿನ್ನನ್ನ ತುಂಬಿಸುವಂತೆ ದೇವರು ನಡೆಸ್ತಾನೆ. ಬೈಬಲ್ ಅದೇ ಹೇಳುವಂತದ್ದು. ವಾಕ್ಯದವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿನ್ನ ಕೃಪೆಯು ಸಂವತ್ಸರಕ್ಕೆ ಸುಭಿಕ್ಷದ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವಂತ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದಂತದ್ದು, ಏನಿಲ್ಲ ಅಂತಲ್ಲ, ಸಮೃದ್ಧಿಕರವಾದದ್ದು. ಹಲ್ಲೆಲೂಯಾ. ಅರ್ಥ ಆಗಿಲ್ಲ. ಯಾರು ಹಾದು ಹೋಗುವ ಮಾರ್ಗ? ಯಾರು? ನೀನ? ದೇವರ ಹಾದು ಹೋಗುವ ಮಾರ್ಗದಲ್ಲಿ ನೀನು ನಿಲ್ಲೋದಾದ್ರೆ, ದೇವರ ದಾಟುವಂತ ಮಾರ್ಗದಲ್ಲಿ ನೀನಿರೋದಾದ್ರೆ, ದೇವರ ಮಾತಾಡುವ ಸ್ಥಳದಲ್ಲಿ ನೀನಿರೋದಾದ್ರೆ, ದೇವರು ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೆ ಬಂದಾಗ ನೀನು ಆ ಸ್ಥಳದಲ್ಲಿ ಇರೋದಾದ್ರೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಸಮೃದ್ಧಿಕರವಾದಂತ ವೃಷ್ಟಿಯು ನಿನ್ನ ಮೇಲೆ ಸುರಿಸು. ದೇವರು ನಿನ್ನ ಮೇಲೆ ಸುರಿತಾನೆ. ಯಾರು ಅದನ್ನು ತಡೆಯೋದಕ್ಕಾಗೋದಿಲ್ಲ. ಆದ್ರೆ ಇವತ್ತು ಸಮಸ್ಯೆ ಆಗ್ತಿರೋದೇನು ಗೊತ್ತಾ? ದೇವರು ನಿನ್ನನ್ನು ಆಶೀರ್ವದಿಸಬೇಕಂತ ಎದ್ದು ಬಂದಾಗ ನೀನು ದಾರಿ ತಪ್ಪಿ ಹೋಗ್ತಾ ಇದೀಯ, ಮಾರ್ಗ ತಪ್ಪಿ ಹೋಗ್ತಾ ಇದೀಯ, ಎಡಕ್ಕೋ ಬಲಕ್ಕೋ ಕಾಲಿಡ್ತಾ ಇದೀಯ, ಗುರಿ ತಪ್ಪಿಸ್ಕೊಳ್ತಾ ಇದೀಯ. ದೇವರು ಬಂದಾಗ ನೀನಿರೋದಿಲ್ಲ. ದೇವರು ಹೇಳ್ತಾನೆ, ಆತನ ಹಾದು ಹೋಗುವ ಮಾರ್ಗದಲ್ಲಿ ಬೆಳಕು ಕಾಣಲ್ಪಡುತ್ತೆ. ಹಲ್ಲೆಲೂಯಾ. ಒಂದು ದಿನ ಹಂಗೆ ಯೇಸು ಸ್ವಾಮಿ ಒಂದು ಪಟ್ಟಣವನ್ನ ದಾಟಿ ಹೋಗ್ತಿರುವಾಗ ಆ ಒಬ್ಬ ವ್ಯಕ್ತಿ, ಹುಟ್ಟು ಕುರುಡನಂತ ಒಬ್ಬ ವ್ಯಕ್ತಿ ಇದ್ದಾನೆ, ಬಾರ್ತಲೋಮೆ ಅನ್ನೋಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಕೂಗ್ತಾನೆ, ನಜರೇತಿನ ಯೇಸುವೇ, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು. ಕತ್ತಲೆಯ ಒಂದು ಜೀವನ ಅವನುಂಟು, ಕಣ್ಣಿಗೆ ಕಾಣ್ತಾ ಇಲ್ಲ. ಯಾರೋ ಸುದ್ದಿ ಹೇಳಿದ್ರು, ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ, ಯೇಸು ಈ ಮಾರ್ಗವಾಗಿ ದಾಟ್ತಾ ಇದ್ದಾನೆ ಅನ್ನುವಂತ ಒಂದೇ ಒಂದು ಸ್ವರ ಗೊತ್ತು. ಅವಾಗ ಅವ್ರು ಕೂಗಿದ್ ಒಂದೇ ಒಂದು. ಇವತ್ತು ನಾವು ಸಭೆಗೆ ಬರ್ತೀವಿ, ದೇವರ ಆರಾಧನೆ ಅಂತ ಗೊತ್ತು, ಆದ್ರೂ ಬಾಯಿ ಬಿಟ್ಟು ಒಂದು ಸ್ತೋತ್ರ ಹೇಳಲ್ಲ ನಾವು. ಹಲ್ಲೆಲೂಯಾ. ಇವತ್ತು ದೇವರ ಒಂದು ದಿನ, ದೇವರಿಗೆ ಗೌರವಿಸಬೇಕು, ದೇವರನ್ನು ಆರಾಧಿಸಬೇಕಂತ ಗೊತ್ತು, ಯಾರು ಮನಸ್ಸಾರೆ ಆರಾಧನೆ ಮಾಡೋದಿಲ್ಲ ನಾವು. ಸರಿಯಾದ ಸಮಯಕ್ಕೆ ದೇವಾಲಯಕ್ಕೆ ಹೋಗ್ಬೇಕಂತ ಗೊತ್ತು, ಯಾರು ಬರೋದಿಲ್ಲ ನಾವು. ಹೇಗೆ ದೇವರು ಸುವರದಾನಗಳು ನಿನ್ನ ಮೇಲೆ ಸುರಿಸಬೇಕು, ಹೇಗೆ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸಬೇಕು, ಹೇಗೆ ದೇವರು ನಿನ್ನನ್ನು ಆಶೀರ್ವದಿಸಬೇಕು ದೇವರು ಹೇಳ್ತಾ ಇದ್ದಾನೆ. ದೇವರು ನಿನ್ನನ್ನು ಗಮನಿಸಿ ಹೇಳ್ತಾ ಇದ್ದಾನೆ, ನಾನು ಹಾದು ಹೋಗುವ ಮಾರ್ಗದಲ್ಲಿ ನೀನಿರೋದಾದ್ರೆ
ನಾನು ಬಂದಾಗ ನೀನಲ್ಲಿ ಇರೋದಾದ್ರೆ, ನಿನ್ನ ಹೃದಯವು ನನಗೆ ಒಪ್ಪಿಸಿಕೊಡೋದಾದ್ರೆ, ನಿನ್ನ ಜೀವಿತವನ್ನು ಆಶೀರ್ವದಿಸೋದಕ್ಕೆ ಸುವರದಾನದ ಎಲ್ಲಾ ಸೌಭಾಗ್ಯಗಳು ನಿನ್ನ ಮೇಲೆ ಸುರಿಸುತ್ತದೆ. ಅಲ್ಲಲ್ಲಿ ಆರಾಧನೆ ನಿಂತಿರ್ತೀವಿ, ಕಣ್ತರದೆ ಎಕ್ಕಡೆ ಹುಚ್ಚರಂಗೆ ನೋಡ್ಕೊತೀವಿ. ದೇವರ ಜೊತೆಯಲ್ಲಿ ಜೀವಿಸೋದಕ್ಕೆ ನಾನಾಗಲೇ ಹೇಳಿದ್ದೆ, ಒಂದು ಸಾರಿ ಪ್ರಯತ್ನ ಮಾಡು ದೇವರ ಮಡಿಲಲ್ಲಿ ಮಲಗೋದಕ್ಕೆ. ಒಂದು ಸಾರಿ ಪ್ರಯತ್ನ ಮಾಡು ದೇವರ ಕೈ ಹಿಡಿಯೋದಕ್ಕೆ. ಒಂದು ಸಾರಿ ದೇವರ ಜೊತೆ ನಡೆದು ನೋಡು. ಒಂದೇ ಒಂದು ಸಾರಿ ದೇವರ ಶಬ್ದವನ್ನ ಕೇಳಿ ನೋಡು. ಒಂದು ಸ್ವಲ್ಪ ಕೂಡ ದೇವರನ್ನು ಬಿಟ್ಟು ಅಳಗಾಡೋದಿಲ್ಲ ನೀನು. ದೇವರನ್ನು ಬಿಟ್ಟು ಹೋಗೋದಿಲ್ಲ ನೀನು. ಇವತ್ತು ಪ್ರಾಬ್ಲಮ್ ಆಗ್ತಿರೋದೇನಂತಂದ್ರೆ, ನೀನು ದೇವರ ಶಬ್ದ ಕೇಳುವ ಜಾಗದಲ್ಲಿ, ದೇವರ ಶಬ್ದ ಕೇಳುವ ಜಾಗದಲ್ಲಿ ಯಾವುದೋ ಒಂದು ಶಬ್ದವನ್ನು ಕೇಳ್ತಾ ಇದ್ದೀಯ. ದೇವರ ಮಡಿಲಲ್ಲಿ ಮಲಗುವ ಸಮಯದಲ್ಲಿ ಎಲ್ಲೋ ಹೋಗಿ ಮಲಗ್ತಾ ಇದೀಯ. ದೇವರ ಜೊತೆಯಲ್ಲಿ ನಡೆಯುವಂತ ಸಮಯದಲ್ಲಿ ಯಾರ ಜೊತೆನೂ ನಡೀತಾ ಇದೀಯ. ದೇವರ ಮಾತನಾಡೋದಕ್ಕೆ ಬಂದಾಗ ನಿನ್ನ ಕಿವಿ ಇದ್ರು ಕಿವಿಡನ ಹಾಗೆ ನಿನ್ನ ಜೀವಿತವನ್ನು ಮಾಡ್ತೀನಿ. ಯೇಸು ಸ್ವಾಮಿಯ ಮಾರ್ಗವಾಗಿ ಹೋಗ್ತಾ ಇದ್ದಾನೆ ಪ್ರಿಯ. ಎಲ್ಲರೂ ತಡೆ ಮಾಡಿದ್ರೆ ಕೂಗಬೇಡ ನೀನು. ನಿನ್ನನ್ನು ನೋಡೋದಿಲ್ಲ. ಇಷ್ಟು ಗದ್ದಲಲ್ಲಿ ಯೇಸು ಕೇಳೋದಿಲ್ಲ. ನಿನ್ನ ಯಾರು ನಿನ್ನ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನೀನು ಕುರುಡ. ನೀನು ಯಾರಿಗೂ ಉಪಯೋಗ ಇಲ್ಲ. ಮನೆಗೂ ಭಾರ, ಸಮಾಜಕ್ಕೂ ಭಾರ. ನಿನ್ನನ್ನು ನೀನು ಏನ್ ಕೆಲಸ ಮಾಡಕ್ಕಾಗಲ್ಲ. ನೀನು ಒಬ್ಬ ಶಾಪಗ್ರಸ್ತ. ನೀನು ಯಾವುದಕ್ಕೂ ಉಪಯೋಗ ಇಲ್ಲದವನು ನೀನು ಅಂತ ಹೇಳಿ ಎಲ್ಲರೂ ಅವನಿಗೆ ತಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಅದರ ಮಧ್ಯೆ ಏನಾಯ್ತು ಗೊತ್ತಾ? ಅವನ ಹಿಂದೆ ಒಂದು ದೊಡ್ಡ ಗುಂಪು ಇದೆ. ಯೇಸು ಸ್ವಾಮಿ ಹಿಂದೆ ಎಲ್ಲರೂ ಯೇಸು ಸ್ವಾಮಿ ದೂಗ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಹಿಂದಿಂದ ಹೋಗ್ತಾ ಇದ್ದಾರೆ. ಆ ಗದ್ದಲ ಮಧ್ಯದಲ್ಲಿ ಯೇಸುವೇ ನನ್ ಕೊರತೆ, ಇದು ದೇವರೇ ಈ ನನ್ ಕೊರತೆ, ನನ್ನ ಮನೆಯಲ್ಲಿ ಪ್ರಾಬ್ಲಮ್ ಎಲ್ಲರೂ ಹೇಳಿರಬಹುದು. ಹೇಳ್ತಾರೋ ಇಲ್ವಾ? ಹಲೋ, ನಮ್ಮ ಮನೆಯಲ್ಲಿ ಸಮಸ್ಯೆ ಹೆಂಗಿದೆ, ನಮ್ಮ ಅಣ್ಣ ಹಂಗೆ ಅಂತ, ಅಮ್ಮ ಹಂಗೆ, ಅಕ್ಕ ಹಂಗೆ ಬರ್ತದಲ್ಲ, ಏನೋ ಒಂದು ಸಮಸ್ಯೆಗಳು ಹೇಳಿರ್ಬೋದಲ್ಲ. ಅಂತ ಸಮಸ್ಯೆಗಳನ್ನ ಯೇಸು ಕೇಳ್ತಿರುವುದರ ಮಧ್ಯದಲ್ಲಿ ಒಬ್ಬ ಕುರುಡನ ಕೂಗನ ದೇವರ ಕೇಳಿ. ಹಾದು ಹೋಗುವ ಮಾರ್ಗದಲ್ಲಿ ನಿನ್ನ ಹೃದಯವನ್ನ ತೆರೆದು ನಿನ್ನ ದೇವರನ್ನ ಕೂಗೋದಾದ್ರೆ, ದೇವರು ಬಂದಿದ್ದಾನೆ, ದೇವರ ಜೊತೆ ಇದ್ದಾನೆ, ದೇವರು ನನ್ನನ್ನು ಆಶೀರ್ವದಿಸ್ತಾನೆ, ದೇವರ ಜೀವಿತ ಬದಲಿಸ್ತಾನೆ ಅಂತ ಹೇಳಿ ನಂಬಿಗಸ್ತರಾಗಿ ದೇವರಿಗೋಸ್ಕರ ನಿನ್ನ ಹೃದಯವನ್ನ ತೆರೆಯೋದಾದರೆ, ನಿನ್ನ ಬಗ್ಗೆ ಅಲ್ಲ ಸಲ್ಲದ ಮಾತನಾಡಿದವರು ಯಾರೇ ಆಗಿರ್ಲಿ, ಅದರ ಮಧ್ಯ ದೇವರ ಕಿವಿ ನಿನ್ನ ಸ್ವರಕ್ಕೆ ಕಿವಿದು. ಹಲ್ಲೆಲೂಯಾ. ಏನಾಯ್ತು ಗೊತ್ತಾ? ಯೇಸು ಸ್ವಾಮಿ ಅದೇ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರಂತೆ. ನಾನು ಇವತ್ತು ಸಭೆಗೆ ಹೇಳುವಂತ ಒಂದು ಮಾತು, ದೇವರನ್ನ ನಿಲ್ಲಿಸುವಂತ ಒಂದು ಸ್ವರ ನಿಮ್ಮಲ್ಲಿ ಇದೆಯಾ? ದೇವರ ಆಶೀರ್ವಾದವನ್ನು ಪಡ್ಕೊಳ್ಳುವಂತ ಒಂದು ಸ್ವರ ನಿನ್ನ ಕಡೆ ಇದೆಯಾ? ನಿನ್ನ ಕತ್ತಲೆಯ ಜೀವಿತವನ್ನು ನೀಗಿಸಿಕೊಂಡು ಬೆಳಕಿನಲ್ಲಿ ನಿಲ್ಲಬೇಕೆನ್ನುವಂತ ಶಬ್ದ, ನಿನ್ನ ಕತ್ತಲಿಗೆ ಕೂಗುವಂತ ಶಬ್ದ ನಿನಗಿದೆಯಾ? ಅಂತ ಜನರ ಮಧ್ಯದಲ್ಲಿ ಕೂಗ್ತಾ ಇದ್ದಾನೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಅನ್ನುವಂತ ಮಾತು ಅವನ ಕಿವಿಗೆ ಬಿದ್ದಾಗ ನಡೆದಂತ ಘಟನೆ. ಯೇಸು ಸ್ವಾಮಿ ಎಲ್ಲರ ಕೋರಿಕೆಗಳನ್ನ ತಳ್ಳಿ ಹಾಕಿ ನಿಂತ್ಕೊಂಡು, ನೀವು ಹೇಳಿದೆಲ್ಲವೂ ನೀವು ತುಂಬಿ ತುಳುಕಿ ಮಾತಾಡ್ತಾ ಇದ್ದೀರಿ. ಬರಿದಾಗಿ ಕೂಗ್ತಿರುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ನನಗೋಸ್ಕರ ಹಂಬಲಿಸ್ತಾ ಕೂಗ್ತಿರುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ನನಗಾಗಿ ಆತುರತೆಯಿಂದ ಕೂಗ್ತಿರುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ನನ್ನನ್ನ ನೋಡೋದಕ್ಕೆ ಬಯಸ್ತಿರುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ನನ್ನ ಕಾರ್ಯಗಳನ್ನು ಮಾಡೋದಕ್ಕೆ ಆತನು ಯೋಗ್ಯವಾದಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಯೇಸು ನಿಂತ್ಕೊಂಡೇ ಬಿಟ್ಟು ನಿಂತಾಗ ಏನಾಯ್ತು ಗೊತ್ತಾ? ಅವನನ್ನು ಕರೆದಿದ್ದೆ. ಹಲ್ಲೆಲೂಯಾ. ಇದೇ ಒಂದು ಮಾತು ಹೇಳಿದ ಮೇಲೆ ಇವತ್ತು ನಿಮಗೂ ಒಂದು ಮಾತು ಕಳಿಸ್ತಾನೆ. ದೇವರು ನಿಮ್ಮನ್ನು ಕರೀತಾ ಇದ್ದಾನೆ ಅಂತಂದ್ರೆ ನೀವೇನು ಅನ್ಕೋತೀರಾ? ಹಲ್ಲೆಲೂಯಾ. ಎಷ್ಟೋ ಸಾರಿ ಹಿಂದ್ಗಡೆ ಕೂತ ಎದ್ದು ಬಂದು ಮುಂದೆ ಕುಡ್ಕೊಂಡ್ರೂ ಆಗೋದಿಲ್ಲ. ಎದ್ದು ಬರೋ ಮನಸ್ಸು ಬರೋದಿಲ್ಲ. ಹಲ್ಲೆಲೂಯಾ. ಎದ್ದು ಬರೋದಕ್ಕೆ ಮನಸ್ಸಿರೋದಿಲ್ಲ. ಪ್ರಿಯ ದೇವ್ ಚಂದ್ರೆ, ನಾನು ಒಂದು ವಿಷಯ ಹೇಳ್ತಾನೆ, ದೇವರ ಸ್ವರಕ್ಕೆ ಇವತ್ತು ನಿನ್ನ ಸಿದ್ಧವಾಗಿ ನಿಲ್ಲೋದಾದ್ರೆ ದೇವರು ನಿನ್ನ ಜೀವಿತವನ್ನ ಬದಲಿಸೋದಕ್ಕೆ ಆತ ನಿತ್ಯ ನಿಲ್ತಾನೆ. ಹಲ್ಲೆಲೂಯಾ. ಆತನು ಬರ್ತಾ ಇದ್ದಾನೆ. ಆ ಕುರುಡನು ಬರ್ತಾ ಇದ್ದಾನೆ. ಹೇಗ್ ಬಂದ? ಕಣ್ ಕಾಣ್ತಾ ಇದ್ದಾವ ಅವನಿಗೆ? ಕಣ್ ಕಾಣ್ತಾ ಇದೀವ? ಕೈಯಲ್ಲಿ ಕೋಲಿತ್ತು. ಒಂದು ನಂಬಿಕೆ ನೋಡ್ರಿ, ನಿನಗೆ ಸಮಸ್ಯೆ ಇರಬಹುದು, ನಿನಗೆ ಏನೋ ಒಂದು ಸಪೋರ್ಟ್ ಇರಬಹುದು. ಇಲ್ಲದೆ ನನಗೆ ಜೀವನ ಇಲ್ಲ ಅಂತ ಹೇಳಿ ಅವನಿಗೆ ಇರುವಂತ ಒಂದು ತಟ್ಟೆ ಮತ್ತು ಒಂದು ಕೋಲು ಇಟ್ಕೊಂಡು ಬಂದಿದ್ದ. ಅವನು ಅನ್ಕೊಂಡ್ ಬಿಟ್ಟ, ಇನ್ನು ಯೇಸುಗೆ ಭೇಟಿ ಆಗೋದಕ್ಕಿಂತ ಮುಂಚೆನೆ ಅನ್ಕೊಂಡ್ ಬಿಟ್ಟ, ಮುಗಿತ್ತು, ನನ್ನ ಪರಿಹಾರ ಆಯಿತು, ನನ್ನ ಜೀವಿತ ಬಿಡುಗಡೆಯಾಯಿತು, ನನ್ನ ಜೀವಿತದಲ್ಲಿ ಬೆಳಕು ಬಂದಾಯಿತು, ನಾನು ಕರ್ತನ ಸಮ್ಮುಖದಲ್ಲಿ ನಂಬಿಗಸ್ತನಾಗಿ ಜೀವಿಸ್ತೇನೆ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡು ಕೂತೇ ಬಿಟ್ಟಿದ್ದೆ. ಯೇಸು ಕೂಗಿದ ತಕ್ಷಣವೇ ಕೈಯಲ್ಲಿದ್ದಂತ ಕೋಲು ತಟ್ಟೆಯನ್ನು ಬಗೆದು ಓಡಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ.
ಕುರುಡನಿಗೆ ಅಷ್ಟು ದಾಹ ದೇವರನ್ನು ನೋಡ್ಬೇಕಂದ್ರೆ ಕಣ್ಣು ಕೊಟ್ಟರು ಕೂಡ ಕುರುಡರ ಹಾಗೆ ಕೂತಿದೀವಲ್ಲ. ಹಲ್ಲೆಲೂಯಾ. ಕಣ್ಣು ಕಾಣದೇ ಇರುವಂತ ಕುರುಡ ಯೇಸುವನ್ನ ನೋಡ್ಬೇಕಂತ ಓಡಿ ಬರ್ತಾ ಇದ್ದಾನೆ. ಆದ್ರೆ ಇವತ್ತು ಕಣ್ಣಿಟ್ಟುಕೊಂಡು ಪ್ರಪಂಚ ನೋಡ್ತಾ ಇವತ್ತು ಯೇಸುವನ್ನ ದೂರ ಮಾಡ್ತಾ ಇದೀವಲ್ಲ. ಹೇಗೆ ನಿನಗೆ ಒಳಗಡೆ ಸುಖದಾಯಕ ಆಶೀರ್ವಾದ ಬರಬೇಕು? ಹೇಗೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬರಬೇಕು? ಹೇಗೆ ನಿನ್ನ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ಬರಬೇಕು? ಹೇಗೆ ನಿನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಬೇಕು? ಅರ್ಥ ಆಗ್ತಾ ಇದ್ದಾನೆ ಹೇಳೋದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದ್ದಾನೆ ಗೊತ್ತಿಲ್ಲ, ಆದ್ರೆ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಚಂದ್ರ, ಏನೋ ಸ್ವಲ್ಪ ನಿಮ್ ಪಕ್ಕದಲ್ಲಿದ್ದವರಿಗೆ ಹೀಗೆ ಹೇಳಿದೆ, ದೇವರ ಸ್ವರ ಸ್ವಲ್ಪ ಕೇಳು. ಹಲ್ಲೆಲೂಯಾ. ಜೀವನ ಬದಲಾಗತ್ತೆ. ಆಮೆನ್. ಹಲ್ಲೆಲೂಯಾ. ಅವಾಗ ಅವನು ಓಡಿ ಬರ್ತಾನೆ. ಯೇಸು ಕೇಳಿದ ಮೊದಲನೇ ಪ್ರಶ್ನೆ ಏನ್ ಗೊತ್ತಾ? ನಾನೇನು ಮಾಡ್ಬೇಕು? ಹೌದಾ, ನಾನೇನ್ ಮಾಡ್ಬೇಕು? ಇವತ್ತು ಪ್ರಶ್ನೆ ಇಟ್ಕೊಂಡು ಬಂದು ನೀನಲ್ಲ, ದೇವರೇ ನನಗೆ ಹಂಗೆ ನಿನಗೆ ಹಿಂಗೆ ಸ್ವಾಮಿ ನೀನ್ ಪ್ರಶ್ನೆ ಹಾಕ್ಬೇಡ. ದೇವರೇ ಕೇಳ್ತಾನೆ, ನಿನಗೆ ನಾನು ಮಾಡ್ಬೇಕು, ನಿನಗೆ ಹೆಂಗ್ ಆಶೀರ್ವದಿಸ್ಬೇಕಂತ ಆಲ್ರೆಡಿ ದೇವರೇ ಕ್ವಶನ್ ಇಟ್ಕೊಂಡು ಬಂದಿರ್ತಾನೆ. ಹಲ್ಲೆಲೂಯಾ. ಪ್ರಶ್ನೆ ಕೇಳಿ ಇವತ್ತು ನಾವು ಸಭೆ ಇವತ್ತು ದೇವರಿಗೆ ಬರೀ ಪ್ರಶ್ನೆ ಕೇಳ್ತೀವಿ. ಸಭೆ ಏನ್ ಮಾಡ್ತಾ ಇದೆ ಇವತ್ತು? ದೇವರಿಗೆ ಪ್ರಶ್ನೆ ಕೇಳ್ತಾ ಇದೆ. ಹಿಂಗಾಯ್ತು ಸ್ವಾಮಿ, ಹಂಗಾಯ್ತು ಸ್ವಾಮಿ, ಅದು ಇದು ಬರೇ ಕಾರಣ ಆಯ್ತು. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನ್ ಗೊತ್ತಾ? ನಾನೇನ್ ಮಾಡ್ಬೇಕು? ಹಲ್ಲೆಲೂಯಾ. ನಾನೇನ್ ಮಾಡ್ಬೇಕು? ಪ್ರಿಯರೇ, ನಿನ್ ಜೀವಿತದಲ್ಲಿ ದೇವರ ಸ್ವರಕ್ಕೆ ಕಿವಿಗೊಳ್ಳಿಲ್ಲ ಅಂತಂದ್ರೆ ನಿನ್ ಜೀವನದಲ್ಲಿ ಯಾವತ್ತೂ ನೀನು ಉದ್ಧಾರ ಆಗುತ್ತೆ. ದೇವರ ಸ್ವರಕ್ಕೆ ಕಿವಿಗಳು. ಆಶೀರ್ವದಿಸುವ ದೇವರು ನಿನ್ನ ತಿಪ್ಪೆಯಲ್ಲಿ ಬಿದ್ದರೂ ಪರವಾಗಿಲ್ಲ, ನಿನ್ನ ಅರಮನೆಯಲ್ಲಿ ಕೂರುವ ಹಾಗೆ ಮಾಡ್ತಾನೆ. ಹಲ್ಲೆಲೂಯಾ. ಬಂದು ನಿನಗೇನ್ ಮಾಡ್ಬೇಕಂತ ಕೇಳಿದಾಗ ಅವ್ನು ಹೇಳ್ತಾನೆ, ಸ್ವಾಮಿ ನಾನು ನಿನ್ನನ್ನು ನೋಡಬೇಕು. ಅವ್ನು ಹೇಳಿದ ಪ್ರಶ್ನೆ ಏನ್ ಗೊತ್ತಾ? ಉತ್ತರ ಏನು ಗೊತ್ತಾ? ಕುರುಡನು ಹೇಳಿದ ಉತ್ತರ ಏನು? ಅಪ್ಪ ನಾನ್ ನಿನ್ನನ್ನು ನೋಡ್ಬೇಕು ದೇವ್ರೆ. ಮೊದಲನೆಯ ಮಾತು ಅವನ ಬಾಯಿಂದ ಬಂದದ್ದು. ಹಲ್ಲೆಲೂಯಾ. ಆಮೇಲೆ ಹೇಳ್ತಾನೆ, ಮೊದಲನೇ ಮಾತು ಹೇಳಿದ್ದು ಅಪ್ಪ ನಾನ್ ನಿನ್ನನ್ನು ನೋಡ್ಬೇಕು. ಆಮೇಲೆ ಹೇಳ್ತಾನೆ, ನನ್ನ ತಂದೆ ತಾಯಿ ಎಲ್ಲರನ್ನ ನಾನು ಸಾಕಿ. ಹಲ್ಲೆಲೂಯಾ. ಎಲ್ಲ ಆನಂತರ ಎಲ್ಲ ಕೆಲಸ ಮಾಡ್ಬೇಕು. ಫಸ್ಟ್ ಬಂದಿದ್ದು ನಾನ್ ನಿನ್ನನ್ನು ನೋಡ್ಬೇಕು. ಹಾಗಾದ್ರೆ ಪ್ರತಿದಿನ ದೇವರನ್ನ ನೋಡುವಂತ ಮನುಷ್ಯರು ಯಾರಾದ್ರೂ ನೀವು ಇಲ್ಲಿ ಇದ್ದಿದ್ರೆ ಶುಭದಾಯಕದ ಆಶೀರ್ವಾದಗಳು ನಿನ್ನ ಮೇಲೆ ಸುರಿಯಲ್ಪಡುತ್ತವೆ. ಹಲ್ಲೆಲೂಯಾ. ದೇವರನ್ನ ನೋಡುವಂತ ಕಣ್ಣುಗಳು ನಿನಗೆ ಇರೋದಾದ್ರೆ, ಪ್ರತಿದಿನ ದೇವರನ್ನ ನೋಡ್ಬೇಕು ಅನ್ನುವಂತ ಮನಸ್ಸು ನಿನಗಿರೋದಾದ್ರೆ ಶುಭದಾಯಕವಾದ, ಅದು ಇವತ್ತಿದ್ದು ನಾಳೆ ಇರುವಂತದಲ್ಲ, ಬಹು ಕಾಲದವರೆಗೆ ನಿನ್ನ ಸಂತತಿ 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 ಕಾಣುವ ಹಾಗೆ. ಹಲ್ಲೆಲೂಯಾ. ಪ್ರಿಯರೇ, ದೇವರು ಹಾದು ಹೋಗುವ ಮಾರ್ಗದಲ್ಲಿ ನೀನಿರ್ತೀಯ? ನನ್ನ ಪ್ರಶ್ನೆ ಸಭೆಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇವರು ನಿನ್ನ ಮಗ್ಗಲಲ್ಲಿ ಬರುವಾಗ, ದೇವರಿನ ಜೊತೆ ಬರುವಾಗ, ದೇವರು ನಿನ್ನ ಹತ್ರ ಇರುವಾಗ, ದೇವರು ನಿನ್ನ ಜೊತೆ ಮಾತಾಡೋದಕ್ಕೆ ಬಂದಾಗ ನೀನು ಕೂತ್ಕೊಂಡು ದೇವರ ಸ್ವರ ಕೇಳಿ ಅದರಂತೆ ಜೀವನ ಮಾಡ್ತೀನಿ ಅನ್ನೋರು ಇದ್ರೆ ಶುಭದಾಯಕವು ನಿನ್ನ ಮೇಲೆ ಲಭಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶೀರ್ವಾದ ಆ ಮನೆಯಲ್ಲಿ ಸಿಗತ್ತೆ, ಆಶೀರ್ವಾದ ಅಲ್ಲಿ ಸಿಗತ್ತೆ, ಅಥವಾ ಚರ್ಚಲ್ಲಿ ಸಿಗತ್ತೆ ಅಲ್ಲ. ನಿನ್ನ ಮನಸ್ಸು ದೇವರು ಎಲ್ಲಿಗೆ ನೀನು ಕೇಳೋದಕ್ಕೆ ಪ್ರಾರಂಭ ಮಾಡ್ತು, ಅಲ್ಲೇ ಶುಭದಾಯಕಗಳು ಪ್ರಾರಂಭ. ಅಬ್ರಹಾಮನಿಗೆ ದೇವರು ಕರೆದ್ರ, ಅಬ್ರಹಾಮನೇ ನನ್ನ ಸ್ವರ ಕೇಳ್ತಾ ಇದೆ, ಕೇಳು ಸರಿಯಾಗಿ. ಇವತ್ತೇ ಒಂದು ತೀರ್ಮಾನ ಮಾಡು. ನನ್ನ ಶಬ್ದವನ್ನ ಕೇಳಿ ನೀನು ವಾಸ ಮಾಡುವಂತ ಸ್ಥಳ, ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಬಂಧು ಬಳಗ ಎಲ್ಲರನ್ನ ಬಿಟ್ಟು ನೀನು ಸ್ವಲ್ಪ ಹೊರಗಡೆ ನನ್ನ ಸ್ವರವನ್ನು ಕೇಳಿ ಬರೋದಾದ್ರೆ ಈ ಭೂಲೋಕದಲ್ಲಿರುವಂತಹ ಎಲ್ಲಾ ಮನುಷ್ಯ ಕುಲಕ್ಕೆ ಮೂಲ ಪಿತೃವಾಗಿ ನಮ್ಮ ಯಾರಿಗೆ ಭೂಲೋಕದ ಇವತ್ತು ನಾವೆಲ್ಲರೂ ಜೀವನ ಮಾಡ್ತಾ ಈ ಭೂಲೋಕದಲ್ಲಿ ಅನ್ಯರು ಯಾರೆಲ್ಲ ಇದಾರಲ್ಲ, ಅವ್ರು ಯಾರೆಲ್ಲರೂ ಅಬ್ರಹಾಮನ ಸಂತತಿಯಾಗಿ ಮಾಡ್ತಾರೆ. ಪ್ರತಿಯೊಂದು ನೀನ್ ಯಾರನ್ನ ಆಶೀರ್ವದಿಸ್ತೀಯೋ ಅವ್ರು ಆಶೀರ್ವದಿಸಲ್ಪಡ್ತಾರೆ, ನೀನ್ ಯಾರನ್ನ ಶಪಿಸ್ತೀಯೋ ಅವರು ಶಪಿಸಲ್ಪಡ್ತಾರೆ. ಯಾವ ಅಧಿಕಾರ ಕೊಟ್ಟ ಗೊತ್ತದೆ? ಇದು ದೇವರ ಸ್ವರ ಕೇಳುವವರಿಗೆ ಪೂರ್ಣ ಅಧಿಕಾರವನ್ನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನೇನು ಬಡವನ್ನು ತಂದ್ಕೊಂಡ್ರ ನೀವು? ಅಬ್ರಹಾಮನು ಶ್ರೀಮಂತನು. ಅವನಿಗೆ ಅನೇಕರು ಅವನಿಗೆ ಕೆಲಸಗಾರರಿದ್ರು. ಹಲ್ಲೆಲೂಯಾ. ದನ ಕುರಿಗಳಿದ್ದವು, ಅವನಿಗೊಂದು ಕೆಲಸ ಇತ್ತು. ಹಲ್ಲೆಲೂಯಾ. ಪ್ರತಿದಿನ ಕೆಲಸ ಮಾಡ್ತಿದ್ದ.
ಅನೇಕ ದೊಡ್ಡ ವ್ಯಾಪಾರ ಇತ್ತು, ಅವನಿಗೆ ಲಾಭವಿತ್ತು. ಅಷ್ಟೆಲ್ಲ ಇದ್ರು ದೇವರ ಸ್ವರ ಕೇಳಿ ಅವನು ಹೊರಗಡೆ ಹೆಜ್ಜೆ ಇಟ್ಟಾಗ ಹಿಂದ್ಗಡೆ ಅಕ್ಕ ಬರ್ತಾಳೆ, ಯಜಮಾನ್ರೇ ನಾನು ನಿನ್ ಜೊತೆ. ಹಲ್ಲೆಲೂಯ. ಯಾರು? ಹಲ್ಲೆಲೂಯ. ಯಜಮಾನನೇ ನಾನು ನಿನ್ನ ಜೊತೆ ಬರ್ತೇನೆ. ಆಕೆಗೆ ದರ್ಶನ ಗೊತ್ತಿಲ್ಲ, ದೇವರ ಸ್ವರ ಗೊತ್ತಿಲ್ಲ, ದೇವರ ಮಾತಾಡಿದ್ದು ಗೊತ್ತಿಲ್ಲ, ಮಾತಾಡಿದ್ದು ಗಂಡನ ಜೊತೆ. ಹೆಂಡತಿ ಬಂದು ಸಹಾಯಕರಾಗಿ ನಿಲ್ತಾ ಇದ್ದ. ಹಲ್ಲೆಲೂಯ. ನೀನು ದೇವರ ಸ್ವರ ಕೇಳುವಂತ ವ್ಯಕ್ತಿಯಾದ್ರೆ ನಿನ್ನ ಜೀವಿತದಲ್ಲಿ ದೇವರು ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯ. ದೇವರ ಸ್ವರ ಕೇಳಬೇಕು, ದೇವರ ಶಬ್ದವನ್ನ ಕೇಳಲೇಬೇಕು. ಹಲ್ಲೆಲೂಯ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ನಾನು ಮತ್ತೊಂದು ವಾಕ್ಯವನ್ನ ನಾವು ಓದೋದಕ್ಕೆ ಬಯಸ್ತೇನೆ. ಓಕೆ, ಒಂದು ವಾಕ್ಯ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 27ನೇ ವಾಕ್ಯವನ್ನ ಓದೋಣ. ಆದದರಿಂದ ಏನಂತೆ ಯೇಸು ಸ್ವಾಮಿ ಹೇಳ್ತಾನೆ, ಆದದರಿಂದ ನೀವು ನನ್ನ ಮಾತನ್ನ ಕೇಳೋದಾದ್ರೆ, ಅವುಗಳಂತೆ ನಡೆಯೋದಾದ್ರೆ, ಎಲ್ಲಿ ಇವತ್ತು ಸಭೆಯಲ್ಲಿ ಅನೇಕ ಬರೀ ಉಸಿಗಿನ ಮೇಲೆ ಮನೆ ಕಟ್ಟಿದ್ದಾರೆ. ಯಾವ ಮನೆ? ನೀನು ವಾಸ ಮಾಡೋ ಮನೆ ಅಲ್ಲ, ನಿನ್ನ ನಂಬಿಕೆಯ ಮನೆ. ಹಲ್ಲೆಲೂಯ. ನಿನ್ನ ವಿಶ್ವಾಸದ ಮನೆ, ನಿನ್ನ ಆತ್ಮಿಕ ಮನೆ. ಹಲ್ಲೆಲೂಯ. ಈ ಶರೀರ ಅನ್ನುವಂತ ನಿನ್ನ ಮನೆಯಲ್ಲಿ ಒಂದು ಮಣ್ಣಿನ ಘಟಕದಲ್ಲಿ ನೀನು ಜೀವನ ಮಾಡ್ತಾ ಇದ್ದಿ. ಇದು ಏನ್ ಗೊತ್ತಾ? ಮಣ್ಣಿನ ಘಟಕ. ಬೈಬಲ್ ಅಲ್ಲಿ ವಾಕ್ಯ ಇದೆ, ಮಣ್ಣಿನ ಘಟಕದಲ್ಲಿ ಜೀವನ ಮಾಡ್ತಾ ಇದ್ದಿ. ಒಂದು ಸಾರಿ ಉಸಿರು ನಿನ್ನಿಂದ ಹೋಯ್ತಂದ್ರೆ, ಒಳಗಡೆ ದೇವರು ಕೊಟ್ಟಂತ ಆತ್ಮನು ಹೊರಗಡೆ ಹೋದ್ನಂತಂದ್ರೆ, ಹಲ್ಲೆಲೂಯ, ಆ ಆತ್ಮವು ನಿನ್ನಿಂದ ದೂರ ಆದ್ನಂತಂದ್ರೆ ತಿಳ್ಕೋ, ಈ ಮಣ್ಣಿನ ಘಟಕ ಮಣ್ಣಿಗೆ ಮಣ್ಣಾಗಿ ಹೋಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಚಂದ್ರ ಇಷ್ಟೆಲ್ಲ ಮಾತಾಡ್ತಾ ಇದ್ರು, ನನ್ನ ಕಣ್ಣು ಎಲ್ಲರ ಮೇಲೆ ಇರ್ತದ? ಸ್ವಲ್ಪ ವಿಚಾರ ಇದೆ. ನಾನು ಆಶೀರ್ವಾದದ ಬಗ್ಗೆ ಮಾತಾಡ್ತಾ ಇದ್ದೆ, ಹೌದಾ? ದೇವರ ಸ್ವರದ ಬಗ್ಗೆ ಮಾತಾಡ್ತಾ ಇದ್ದೆ. ನಿನ್ನ ಜೀವನ ಕಟ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಜೀವನ ಕಟ್ಕೊಳ್ಳೋದ್ರ ಬಗ್ಗೆ ಮಾತಾಡುವಾಗ ನಿದ್ದೆ ಅಂಗ್ರಿ ಬರ್ತದೆ. ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ಳಿ, ದಾಹ ಇಲ್ಲದಿದ್ರೆ ಖಂಡಿತವಾಗಿ ದೇವರ ಸ್ವರವನ್ನ ನೀನು ಕೇಳಕ್ಕಾಗೋದಿಲ್ಲ. ಹಲ್ಲೆಲೂಯ. ಮೋಸೆ 40 ದಿನ ಹಗಲು ರಾತ್ರಿ ಸೀನಾಯಿ ಬೆಟ್ಟದಲ್ಲಿ ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಎಷ್ಟು ದಿನ ರೀ? 40 ದಿನ ಹಗಲು ರಾತ್ರಿ ಸೀನಾಯಿ ಬೆಟ್ಟದಲ್ಲಿ ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. 40 ದಿನ ಯೆಹೋವ ಎಲ್ಲಿದ್ದಾನೆ? ಯಾರಿಗಾದ್ರೂ ಗೊತ್ತಾ? ಎಲ್ಲರೂ ಮಜಾ ಮಾಡೋದಕ್ಕೆ ನಿಂತಾಗ ಯೆಹೋಶುವನು ಬೆಟ್ಟದ ಕೆಳಗಡೆ ಕೂತ್ಕೊಳ್ತಾ ಇದ್ದಾರೆ. ಬರ್ತಾನೆ, ಯಜಮಾನ್ ನನ್ನ ಗುರು ಅಥವಾ ನನ್ನ ಪಾಸ್ಟರ್ ಬರ್ತಾರೆ, ನನಗೋಸ್ಕರ ದೇವರಿಂದ ಒಂದು ಸ್ವರ ತಂದೇ ತರ್ತಾರ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅಂತವ್ರು ಇದೀರಾ ಇವತ್ತಿದ್ದೀರಾ ಇಂಥವ್ರು? ಹಲ್ಲೆಲೂಯ. ಕಾಯ್ತಾ ಇದ್ದ. ನೆಕ್ಸ್ಟ್ ಪ್ರಮೋಷನ್ ಆಗಿದ್ದೆ ಯೆಹೋಶುವನಿಗೆ. ನೀನು ಕಾಯುವಂತ ಮನಸ್ಸು, ದೇವರ ಸ್ವರ ಕೇಳುವ ಮನಸ್ಸಿದ್ರೆ ದೇವರ ಜೀವಿತದಲ್ಲಿ ಆ ಕಾರ್ಯಗಳನ್ನು ಮಾಡೋದಕ್ಕೆ ನಿಲ್ಲಿಸ್ತಾನೆ. ಹಲ್ಲೆಲೂಯ. ಇಲ್ಲಿ ಹೇಳ್ತಾನೆ, ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಮಾತನ್ನ ಕೇಳಿ ಆ ಮಾತಿನಂತೆ ಅವುಗಳಂತೆ ನಡೆಯುವವನು ತಾನೇನ್ ಮಾಡ್ತಾನಂದ್ರೆ ಬಂಡೆಯ ಮೇಲೆ ಮನೆಯನ್ನ ಕಟ್ಕೋತಾನೆ. ಆ ಬಂಡೆ ಮೇಲೆ ಮನೆ ಕಟ್ಟಿದಾಗ, ಯಾವ ಮನೆ? ನೀನು ಗುಡಿಸಲಿದೆಯೋ, ಶೆಡ್ ಹಾಕೊಂಡಿದೆಯೋ, ಅಥವಾ ಸ್ಲಾಬ್ ಹಾಕೊಂಡಿದೆಯೋ, 2 ಅಂತಸ್ತು 3 ಅಂತಸ್ತು ಮನೆ, ಅದರಲ್ಲ. ನಿನ್ನ ಜೀವನದ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ. ನಿನ್ನ ನಂಬಿಕೆ ಯಾವುದ್ರ ಮೇಲೆ ಕಟ್ಟಲ್ಪಡ್ತದೆ, ನೀನು ಯಾವುದ್ರ ಮೇಲೆ ವಿಶ್ವಾಸ ಇಟ್ಟು ಹೋಗ್ತೀಯೋ ಅದು ನಿನ್ನನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಾರಂಭ ಮಾಡ್ತದೆ. ಬಂಡೆ ಮೇಲೆ ಕಟ್ಟಲ್ಪಡ್ತೀಯ. ಹಲ್ಲೆಲೂಯ. ಅವಾಗ ಬುದ್ಧಿವಂತ ಮನುಷ್ಯನಿಗೆ ಹೋಲ್ತಾನೆ. ಕಟ್ಟಿದ ಮೇಲೆ ಒಂದು ದೊಡ್ಡ ಮಳೆ ಸುರಿತದೆ, ಹಳ್ಳಗಳು ತುಂಬಿ ಬರ್ತವೆ, 4 ಕಡೆಯಿಂದ ಗಾಳಿ ಬರ್ತದೆ. ಅದರ ಅರ್ಥ ಏನ್ ಗೊತ್ತಾ? ಈ ಮಳೆಗಾಲದಲ್ಲಿ ಬರುವಂತ ಮಳೆಯ ಗಾಳಿ ಅಲ್ಲ, ಶೋಧನೆಗಳು, ಕಷ್ಟಗಳು, ವೇದನೆಗಳು, ಬಾಧೆಗಳು, ರೋಗಗಳು ನಿನ್ನ ಮೇಲೆ ಬಂದಾಗಲು, ನಿನ್ನನ್ನು ಮುಗಿಸ್ಬಿಡ್ಬೇಕಂತ ಬಂದಾಗಲು, ನಿನ್ನನ್ನು ನೀನು ಖಾಲಿ ಮಾಡ್ಬೇಕಂತ ಬಂದಾಗಲು, ನೀನು ಕಟ್ಟಿರುವಂತ ಆಸ್ತಿ ವ್ಯವಹಾರ ಗಟ್ಟಿಯಾಗಿರೋದ್ರಿಂದ ಯಾವುದು ನಿನ್ನನ್ನು ಕದಲಿಸೋದಕ್ಕಾಗೋದಿಲ್ಲ.
ಹಾಗಾದ್ರೆ ಇವತ್ತು ಹೇಳ್ತಾನೆ, ನಿನ್ನ ಕಾಲಂ ಎಂತದಿರಬೇಕು ಗೊತ್ತಾ? ಸಿಮೆಂಟ್ ಕಾಂಕ್ರೀಟ್ ಹಾಕಿ ನಿಲ್ಲಿಸುವ ಕಾಲಂ ಅಲ್ಲ, ನಂಬಿಕೆಯಿಂದ ನಿಲ್ಲುವಂತ ಒಂದು ಕಾಲಂ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಚಿತ್ತ ಇರೋದಾದ್ರೆ ನಾನು ಏನೋ ಒಂದು ವಿಷಯವನ್ನ ನಾನು ಕಲಿತೆ, ಅದನ್ನ ನಾನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. 4 ಸುವಾರ್ತೆ ಇದರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗ್ತೇನೆ. ನಿಜವಾಗಿ ಅದು ಒಂದೊಂದು ಕಾಲಂಗಳಾಗಿ ನಿಲ್ಲೋದಾದ್ರೆ ನಿನ್ನ ಜೀವಿತದಲ್ಲಿ ಯಾವತ್ತೂ ನಿಮ್ಗೆ ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಮುಂದೆ ಕಂಟಿನ್ಯೂ ಮಾಡೋಣ. ಆ ಮನೆಗೆ ಬಡಿಯಿತು, ಅದರ ಆಸ್ತಿವಾರವು ಬಂಡೆಯ ಮೇಲೆ ಇದ್ದದರಿಂದ, ಆ ಆಸ್ತಿವಾರವು ಬಂಡೆಯ ನೆಲದ ಮೇಲೆ ಇದ್ದದರಿಂದ, ಬಂಡೆಯ ಮೇಲೆ ಆತನನ್ನು ಕಟ್ಟಿದ್ದರಿಂದ, ನಂಬಿಕೆ ಗಟ್ಟಿಯಾಗಿದ್ದರಿಂದ, ಪರಿಶುದ್ಧತೆಯಲ್ಲಿ ಬಹಳ ನಿಪುಣವಾಗಿ ನೀತಿವಂತನಾಗಿ ಜೀವನ ಮಾಡಿದ್ದರಿಂದ ಯಾವುದು ಕೂಡ ಆತನಿಗೆ ಅಡ್ಡಿ ಮಾಡಲಿಲ್ಲ. ಯಾವುದು ಕೂಡ ಅದನ್ನು ಕೊಚ್ಚಿಕೊಂಡು ಹೋಗೋದಕ್ಕೆ ಬಿಡ್ಲೇ ಇಲ್ಲ. ಈ ಕೇಳ್ತಾ ಇದ್ರಲ್ಲ, ಎಷ್ಟು ನನ್ನ ಮಾತನ್ನು ಕೇಳ್ತಾ ಇದ್ದೀರಾ? ಇವತ್ತು ಕೇಳ್ತಾ ಇದ್ದೀರಾ? ಕೇಳಿದವನು ಬಂಡೆ ಮೇಲೆ ಮನೆ ಕಟ್ತಾನೆ, ಕೇಳಿದಂಗ ನಾಟಕ ಮಾಡುವವನು ಉಸ್ಕಿನ ಮೇಲೆ ಮನೆ ಕಟ್ತಾನೆ. ಈಗ ನೋಡೋಣ. ಆದರೆ ಈ ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯದೆ, ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಈ ನನ್ನ ಮಾತನ್ನ ಕೇಳಿ ಅವುಗಳಂತೆ ನಡೆಯದೆ ಪ್ರತಿ ಒಬ್ಬನು ಉಸುಗಿನ ಮೇಲೆ ಮನೆಯನ್ನ ಕಟ್ಟಿದ ಹಾಗಿರ್ತಾನೆ. ಆದ್ರೆ ಅಲ್ಲಿ ಕೂಡ ದೊಡ್ಡ ಮಳೆ ಬರ್ತದೆ, ಶೋಧನೆ ಬರ್ತದೆ, ಕಷ್ಟ ಬರ್ತದೆ, ಹೋರಾಟ ಬರ್ತದೆ, ಅವಮಾನ ಬರ್ತದೆ, ರೋಗಗಳು ಕಾಡ್ತವೆ, ಅನೇಕ ರೀತಿಯಲ್ಲಿ ಲಾಸ್ಗಳು ಆಗತ್ತೆ, ಯಾವುದು ಚೆನ್ನಾಗಿ ನಡೆಯೋದಿಲ್ಲ. ಆವಾಗ ಅಲ್ಲಿ ನಿಲ್ಲಕ್ಕಾಗೋದಿಲ್ಲ, ಬೇರೆ ಸಮೇತವಾಗಿ ಕಿತ್ಕೊಂಡು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗೋರಿದ್ರೆ ದೇವರಿಗೊಂದು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಚಂದ್ರ, ನಂಬಿಗಸ್ತರಾಗಿರೋದಕ್ಕೆ ನಾವು ಹೋರಾಟಗಳ ಮಧ್ಯದಲ್ಲಿ ನಂಬಿಗಸ್ತಿದ್ದೇವೆ. ಇನ್ನೊಂದು ವಿಷಯ ಹೇಳ, ಮತ್ತೊಂದು ವಾಕ್ಯ ಓದೋಣ. 1 ಕೊರಿಂಥ 10:4. ಏನಿದು ಬಂಡೆ? ಎಲ್ಲಿ ನಾನು ಕಟ್ಟಬೇಕು ಮನೆ? ಯಾರ ಮೇಲೆ ನಾನು ಮನೆ ಕಟ್ಟಬೇಕು? ಎಂತ ಬಂಡೆ ಮೇಲೆ ಹೋಗಿ ನಾನು ಮನೆ ಕಟ್ಟಬೇಕು? ಎಂತ ಮನೆಯಾಗಿ ನಾನು ಅದನ್ನು ರೂಪಿಸಬೇಕು? ವಾಕ್ಯ ಓದೋಲ್ವಾ? ಒಂದೇ ಆಹಾರವನ್ನ ತಿಂದರು, ಒಂದೇ ನೀರನ್ನ ಕುಡಿದರು. ಹೇಗೆಂದ್ರೆ ಅವರ ಹಿಂದೆ ಹೋಗ್ತಾ ಇದ್ದಂತ ಒಂದು ದೈವಿಕವಾದಂತ ಬಂಡೆ ಏನಂತೆ? ಆ ಬಂಡೆ ಯಾರು? ಕ್ರಿಸ್ತನೇ. ಅದಕ್ಕೆ ಇವತ್ತು ದೇವರು ಹೇಳ್ತಿರೋದು, ನೀವು ನನ್ನ ಮಾತನ್ನ ಕೇಳಿ ನಾನು ಹೇಳುವಂತ ಮಾತಿನ ಮೇರೆಗೆ ನೀವು ಜೀವನ ಮಾಡೋದಾದ್ರೆ ನೀವು ನನ್ನ ಮೇಲೆ ಮನೆ ಕಟ್ತೀರಾ. ಆ ಮನೆ ಬಿದ್ದೋಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಆಸ್ತಿವಾರ ನಾನೇ ಆಗಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಂಡೆ ಯಾರು? ಕ್ರಿಸ್ತನೇ. ಹಾಗಾದ್ರೆ ನಿನ್ನ ಕಟ್ಟಳೆ ಯಾರ ಮೇಲೆ ಇರಬೇಕು? ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡೋದಾದ್ರೆ ನೀನು ಎಂದಿಗೂ ಬಿದ್ದು ನೀನು ಎಂದಿಗೂ ನೀನು ಕೀಳಮಟ್ಟದಲ್ಲಿ ಇರೋದಿಲ್ಲ. ಶುಭದಾಯಕ ಆಶೀರ್ವಾದಗಳು ನಿನ್ನ ಮೇಲೆ ತುಂಬಿ ತುಳುಕೊಳ್ಳಕ್ಕೆ. ಹಲ್ಲೆಲೂಯಾ. ನಾನೊಂದ್ ಸಾರಿ ಒಂದು ಕತೆ ಹೇಳಿದ್ದೆ, ಎಷ್ಟು ನಾನು ನೆನಪಿದ್ದಿರಬಹುದು, ಬಹಳ ದಿನ ಆಯ್ತು, ಹೇಳ್ತೇನೆ ನೋಡಿ. ಹಲ್ಲೆಲೂಯಾ. ಇಲ್ಲ, ಇವತ್ತು ಎಲ್ಲಿ ಸಿಕ್ಕಾಕೊಂಡಿದೀವೋ ಅಲ್ಲೇ ಸಿಕ್ಕಾಕೊಂಡಿದೀವಿ. ಮಾಡೋದಕ್ಕೆ ಛಲ ಇದೆ, ಈಸೋದಕ್ಕೆ ಛಲ ಇದೆ, ತಲುಪೋದಕ್ಕೆ ಛಲ ಇದೆ, ಆದ್ರೆ ಏನೋ ಒಂದು ವಿಷಯ ನೋಡ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದೀವಿ. ಒಂದು ವಿಷಯ ಹೇಳ, ದೇವರ ಸ್ವರ ಕೇಳಿ ಬಂದ್ರೆ, ಪವಿತ್ರಾತ್ಮನು ದುಗಿಸೋದಾದ್ರೆ ದಡ ತಲುಪಿಸೋದಕ್ಕೂ ಸಹಾಯ ಮಾಡಿ. ಹಲ್ಲೆಲೂಯಾ. ಇವತ್ತು ದೇವರ ಸ್ವರವನ್ನ ಕೇಳಿ ನಿನ್ನ ಬಹುಮಾನ ಪರಲೋಕದಲ್ಲಿ ದೇವರಿಟ್ಟಿದ್ದಾನೆ. ನಿನಗೋಸ್ಕರ ಸನ್ಮಾನ ಇಟ್ಟಿದ್ದಾನೆ, ಜಯಮಾಲೆ ಇಟ್ಟಿದ್ದಾನೆ. ಈ ಲೋಕದಲ್ಲಿ ಈಜು ಬರ್ಬೇಕನ್ನು ಕೇಳಿ ಒಂದು ಸ್ವರವನ್ನ ದೇವರು ಕೊಟ್ಟಿದ್ದಾನೆ. ಬಂದು ದಡದಲ್ಲಿ ನಿಂತ್ಕೊಂಡು ನಿಲ್ಬೇಡ, ಆತ್ಮಿಕದಲ್ಲಿ ಹಿಂದೆ ಹೋಗ್ಬೇಡ, ಆತ್ಮಿಕದಲ್ಲಿ ಜಾರಿ ಹೋಗ್ಬೇಡ. ನೀನು ಇವತ್ತು ಶುದ್ಧವಾಗಿ ಬಂದ್ರೆ ನಿನ್ನನ್ನು ದುಗಿಸೋದಕ್ಕೆ ದೇವರ ಆತ್ಮನಿದ್ದಾನೆ, ನಿನ್ನನ್ನು ದಬ್ಬೋದಕ್ಕೆ ದೇವರ ಆತ್ಮನಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ದೇವರ ಆತ್ಮನು ದಬ್ಬಿದ ಮೇಲೆ ಸುಮ್ಮನೆ ಬಿಡೋದಿಲ್ಲ, ದಡನೂ ತಲುಪಿಸ್ತಾನೆ. ಸನ್ಮಾನವು ನಿನಗೆ ಸಿದ್ಧವಾಗಿದೆ. ಇವತ್ತು ಭಯ ನನ್ನನ್ನ, ನಾವು ಉದ್ಧಾರ ಆಗದೆ ಇರೋದಕ್ಕೆ ಒಂದು ಕಾರಣ ಭಯ. ಈ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ಬಿಡ್ತದ, ಅಥವಾ ನಾನು ಉದ್ಧಾರ ಆಗ್ತೀನ, ನಾನು ಆ ಕೆಲಸ ಮಾಡಬೇಕು ಮಾಡಬಾರ್ದು, ಇದನ್ನ ಮಾಡಬೇಕು ಮಾಡಬಾರ್ದು, ಬರೀ ಇದರಲ್ಲೇ ನಮ್ಮ ಜೀವನ ಹೋಯ್ತು. ಇವತ್ತು ದೇವರ ಸ್ವರ ಕೇಳಿ ಒಂದು ಹೆಜ್ಜೆ ಮುಂದೆ ಇಡು, 100 ಹೆಜ್ಜೆಗಳನ್ನ ದೇವರ ಆತ್ಮನಿಂದ ಹೇಳ್ಕೊಂಡು ಹಲ್ಲೆಲೂಯಾ. ದೇವರು ನಂಬಿಗಸ್ತ. ದೇವರು ಯಾವಾಗಲೂ ನಿನ್ನನ್ನ ಆತನ ಕರೆ ಹಿಡಿದು ತೂಗ್ತಾ ಇದ್ದ.
ಹಾಗಾದ್ರೆ ಇವತ್ತು ಕೇಳ್ತೀರಾ? ಅಲ್ಲೆಲ್ಲೂಯ್ಯ. ಪಕ್ಕದಲ್ಲಿದ್ದವ್ರಿಗೆ ಕೇಳ್ರಿ, ಈಜೋದಕ್ಕೆ ರೆಡಿಯಾಗಿ ಬಂದಿದ್ದೀಯ? ಅಲ್ಲೆಲ್ಲೂಯ್ಯ. ಈಜೋದಕ್ಕೆ ರೆಡಿಯಾಗಿ ಬಂದೀಯಾ? ನೀನ್ ದೇವರ ಸ್ವರ ಕೇಳಿ ಬಂದಿದ್ರೆ ದೇವರ ಆತ್ಮ ನಿನ್ನ ದಬ್ತಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ದೇವರು ನಂಬಿಗಸ್ತ, ಆತನು ನಂಬಿಗಸ್ತ. ಪ್ರಿಯ ದೇವಚಂದ್ರ, ಕರ್ತನ ನಾಮ ಮಹಿಮೆಗೋಸ್ಕರವಾಗಿ ನಾವು ಇನ್ನು ಕೆಲ ವಾಕ್ಯಗಳನ್ನ ನಾವು ಓದೋದಕ್ಕೆ ಹೋಗೋಣ. ಎಲಿಯ ಎಷ್ಟು ಚೆನ್ನಾಗಿ ಗೊತ್ತಲ್ಲ? ನಮ್ಗೆ ಎಲಿಯ ಬಗ್ಗೆ ನಾನು ಹೋದ್ಸರಿ ಮಾತಾಡಿದ್ನ ಇಲ್ಲ. ಎಲಿಯ ನೋಡ್ರಿ, ದೇವರ ಸ್ವರವನ್ನ ಕೇಳಿದ. ನೋಡಪ್ಪ ಎಲಿಯ, ನೀನು ಆ ಕೆರೆ ಹಳ್ಳ ಕಡೆ ಹೋಗು. ಹಲೋ, ನೀವ್ ಯಾವ ಕಡೆ ನೋಡ್ತಾ ಇದ್ರಿ? ನಾವ್ ಯಾವಾಗ ಮನೆಗೆ ಹೋಗೋದು? ಅಲ್ಲೆಲ್ಲೂಯ್ಯ. ಎಲಿಯ, ನೀನು ಕೆರೆ ಹಳ್ಳದ ಕಡೆ ಹೋಗು. ನೀನ್ ನನ್ನ ಮಾತು ಕೇಳಿ, ನನ್ನ ಮಾತಿನಂತೆ 3.5 ವರ್ಷ ಮಳೆನೇ ಆಗಬಾರ್ದು ಅಂತ ಹೇಳಿ ನೀನು ಹೇಳ್ಬಿಟ್ಟಿದ್ದಿ. ಮಳೆ ಅಂತೂ ನಾನು ಕೊಡೋದಿಲ್ಲ. ಒಂದು ಏನು ಈ ಆಶೀರ್ವಾದ ಅಂತೂ ಒಂದಕ್ಕೆ ನಾನು ಕೊಡೋದಿಲ್ಲ. ಯಾಕಂತಂದ್ರೆ ನೀನ್ ನನಗೆ ಹೇಳ್ಬಿಟ್ಟಿದ್ದಿ, ನಾನು ಪಾಲನೆ ಮಾಡ್ಲೇಬೇಕು ಇವತ್ತು. ಅದಕ್ಕೆ ನಾನು ನಿನ್ಗೊಂದು ಸ್ವರ ಕೊಡ್ತೇನೆ, ನಾನು ನಿನ್ ಜೊತೆ ಮಾತಾಡ್ತೇನೆ. ನೀನ್ ಕೆರೆ ಹಳ್ಳಕ್ಕೆ ಹೋಗ್ಬಿಡು. ಅಲ್ಲಿ ನಿನಗೆ ನೀರು ಸಿಗತ್ತೆ, ಹೊತ್ತಿಗೆ ಹಾಗೆ ತಂದು ಊಟನೂ ಕೊಡು. ಈ ಮಾತು ನಿಮ್ಗೆ ಹೇಳಿದ್ರೆ ಹೋಗ್ತಿದ್ರ? ಅಲ್ಲೆಲ್ಲೂಯ್ಯ. ಹೋಗ್ತಿದ್ರೇನ್ರಿ? ಇಲ್ಲ. ಆದ್ರೆ ದೇವರು ಎಲಿಯನು ದೇವರ ಸ್ವರ ಕೇಳಿದ್ರು. ಹಾಗೆ ಎಂತದ್ದು ಗೊತ್ತಾ ನಿಮಗೆ? ಎಲಿಯ, ನೀನ್ ಕೆರೆ ತಾಳಕ್ ಹೋಗು, ಚಿಂತೆ ಮಾಡಬೇಡ. ನಿನಗೆ ಎಷ್ಟು ನೀರು ಕುಡಿತೀಯೋ ಕುಡಿ, ಖಾಲಿ ಆಗೋ ತನಕ ಇರು. ನಿನ್ನನ್ನು ಸಾಕೋದಕ್ಕೆ ಕಾಗಿಗೆ ಇಟ್ಟಿದ್ದೀನಿ. ಅಲ್ಲೆಲ್ಲೂಯ್ಯ. ಯಾರ್ದ್ಯಾರ್ದು ಎತ್ಕೊಂಡು ಬಂತೋ ಗೊತ್ತಿಲ್ಲ, ಯಾರ್ಯಾರ ಮನೆ ಅಂತಂತೋ ಗೊತ್ತಿಲ್ಲ. ಆದ್ರೆ ಎಲಿಯ ಮಾತ್ರ ಉಪವಾಸ ಇದೆ. ಅಲ್ಲೆಲ್ಲೂಯ್ಯ. ಟೈಮಿಗೆ ತಂದು ಕೊಡ್ತು. ನೀನು ದೇವರ ಸ್ವರ ಕೇಳೋದಾದ್ರೆ ಕಾಗಿ ಹೋದ್ವಾರ ಹೇಳಿದ್ನಲ್ಲ, ನರಿನೂ ಮಾತು ಕೇಳ ನರಿನೂ ಮಾತು ಕೇಳ್ತದೆ, ಕತ್ತೆನೂ ಮಾತು ಕೇಳ್ತದೆ. ನೀವು ಇನ್ನೂ ದೇವರ ಸ್ವರ ಕೇಳೋದಾದ್ರೆ ಪಕ್ಷಿಗಳು, ಈ ಕಾಗೆನೂ ಮಾತು ಕೇಳ್ತದೆ. ಅಲ್ಲೆಲ್ಲೂಯ್ಯ. ಆಯ್ತು, ಬರಗಾಲ ತಿರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಯ್ತು. ಹಳ್ಳ ಒಣಗೋಯ್ತು. ಹೊತ್ತಿಗೆ ಊಟ ಬಂದು ಸಿಕ್ತು, ತಿಂದ. ಈಗ ನಿಮ್ಗೆ ಚಿಂತೆ ಆಯ್ತು. ಈಗ ನನ್ ಗತಿ ಏನು ಅಂತ ವಿಚಾರ ಮಾಡಿದಾಗ ದೇವ್ರು ಹೇಳಿದ್ರು, ಎಲ್ಲಿ ಆ ಟೆನ್ಷನ್ ಇರ್ಬೇಕು, ನೀನ್ ಬಟ್ಟೆ ಟೆನ್ಷನ್ ತಗೊಂಡು ನಾನು ಅದೀನಲ್ಲ. ಅಲ್ಲೆಲ್ಲೂಯ್ಯ. ಈಗ ಇಲ್ಲಿಂದ ನೀನೇನ್ ಕೆಲಸ ಮಾಡು, ಚಾರಸ್ತ್ರೀ ಕಡೆ ಆ ಕಡೆ ಹೋಗು. ಆ ಒಂದು ಊರಿದೆ, ಆ ಊರ ಹತ್ರ ಹೋಗು. ಅಲ್ಲಿ ಒಬ್ಬ ಅಕ್ಕ ಅದಾಳು, ನಿನ್ನ ಬರಗಾಲ ತಿರೋ ತನಕ ಸಾಕ. ಇದೀರಾ ಇಲ್ಲೇ? ಒಬ್ಬ ಅಕ್ಕ ಇದ್ದಾಳೆ ಅಲ್ಲಿ. ಬರಗಾಲ ತೀರೋ ತನಕನು, ಬರಗಾಲ ಆಗ ಮುಗಿಯೋ ತನಕನು ನಿನಗೆ ಊಟ ಹಾಕ್ತಾಳೆ ಅಂತ ಹೇಳ್ಬಿಟ್ರು. ಸರಿಯಾದ ಧೈರ್ಯದಿಂದ ಹೋಗೇ ಬಿಟ್ಟ. ಅಕ್ಕ ಹೋಗಿ ಕೇಳಿದ್ರ, ಅಕ್ಕ ಒಂದು ಹಿಡಿ ಹುಟ್ಟಿ. ಏನ್ ಹೇಳ್ತಾಳ ಅಕ್ಕ? ಒಂದೇ ಒಂದು ಹಿಡಿ ಹಿಟ್ಟಿದೆ. ಅಪ್ಪ, ನೀನ್ ನನ್ನ ಕಡೆ ಒಂದು ರೊಟ್ಟಿ ಕೇಳ್ತಾ ಇದ್ದೆ, ಅದೇ ಒಂದು ರೊಟ್ಟಿ ತಿಂದು ಸಾಯ್ಬೇಕಂತ ನಾನು ಬಂದಿದ್ದೆ. ನಮ್ಗೆ ಗತಿ ಇಲ್ಲ. ಆದ್ರೆ ಅದರ ಮಧ್ಯದಲ್ಲಿ ನೀನ್ ನನಗೆ ರೊಟ್ಟಿ ಕೇಳ್ತ. ಆದ್ರೆ ಎಲಿಯ ಹೇಳಿದ್ದು ಪಕ್ಕ ಗೊತ್ತು ಎಲಿಯನಿಗೆ, ದೇವರು ಏನೋ ಒಂದು ಮಾಡ್ಲಿಕ್ಕೆ. ಹಲ್ಲೆಲೂಯ್ಯ. ಅವಾಗ ಎಲಿಯ ಏನಂತ ಗೊತ್ತಾ? ಫಸ್ಟ್ ನೀನ್ ಮಾಡ್ಕೊಂಡು ಬಾ, ಆ ಒಂದ್ ರೊಟ್ಟಿ ಮಾಡ್ಕೊಂಡು ಬಾ. ಈ ಮಾತು ನಿಮಗೆ ಹೇಳಿದ್ರೆ ನನಗೆ ಇಲ್ಲ, ನಿನಗೆ ವೇದೋಗ ಕಡೆ ಎತ್ಕಸ್. ಹೌದಲ್ವಾ? ಹೌದೋ ಅಲ್ವೋ? ನಮಗೇ ಇಲ್ಲ, ನಿನಗೆಲ್ಲಿ ತಂದಿ? ಯಾರಾದ್ರೂ ಭಿಕ್ಷಕ, ನೀವೇನ್ ಸಾಜೋಕಲ್ಲ. ಭಿಕ್ಷಕರು ಬಂದಾಗ ಹೇಳ್ತೀವಿ, ಹಳಿದೆಲ್ಲೆಲ್ಲೋದು ತಂದು ಇಡ್ತೀವಿ. ಯಾಕೆ? ಬಿಸಿ ಬಿಸಿ ಮಾಡಿ ಒಂದ್ಸರಿ ಹಾಕ್ಬೇಕು. ಬಿಸಿ ಬಿಸಿ ನಿನಗಿಟ್ಕೊಂಡು ಹತ್ತಂಗಳೆಲ್ಲ ಭಿಕ್ಷಕನಿಗೆ. ಅಲ್ಲೆಲ್ಲೂಯ್ಯ. ಪರೀಕ್ಷೆಯಲ್ಲಿ ಫೇಲ್ ಆಗ್ತೀವಿ, ನೆನಪಿರ್ಲಿ. ಯಾರಾದ್ರೂ ನಿನ್ನ ಮನೆ ಮುಂದೆ ಬಂದ್ರೆ ನೀನು ತಿನ್ನುವ ಆಹಾರವನ್ನ ಪಕ್ಕಕ್ಕಿಟ್ಟು ಅವನಿಗೆ ಅವಮಾನ ಮಾಡಬೇಡ. ನೀನು ಉಪವಾಸ ಆದ್ರೂ ಪರವಾಗಿಲ್ಲ, ನಿನ್ನ ತಟ್ಟೆಯಲ್ಲಿ ಬಂದಂತ ಊಟವನ್ನು ಅವರಿಗೆ ಕೊಡು. ನೀನು ಕೊಟ್ಟೆ ಬರೋದು. ಹಲ್ಲೆಲೂಯ್ಯ. ನೀನ್ ಏನ್ ತಿಂತೀಯೋ ಅದನ್ನೇ ಕೊಡು, ನಿನಗಿಲ್ಲದಿದ್ರು ಪರವಾಗಿಲ್ಲ, ಅವರಿಗೆ ಕೊಡೋದಕ್ಕೆ ಪ್ರಯತ್ನ ಪಡು. ಈ ಅಕ್ಕ ಏನ್ ಮಾಡಿದ್ರು ಗೊತ್ತಾ? ಪರವಾಗಿಲ್ಲಲ್ಲ, ನಾಳೆ ಸಾಯಕ್ಕೆ ಇವತ್ತೇ ಸತ್ರು ಪರವಾಗಿಲ್ಲ, ಒಂದ್ ರೊಟ್ಟಿ ಕೇಳ್ತಾ ಇದಾರಲ್ಲ, ಕೊಟ್ಟೆ ಬಿಡೋಣ ಸರಿ ಅಂತ ಹೇಳಿ ಹೋಗೇ ಬಿಟ್ಟು. ಹಲ್ಲೆಲೂಯ್ಯ. ಹೋಗಿ ರೊಟ್ಟಿ ತಂದ್ರೋ ಇಲ್ವೋ ಏನು ನಮಗೆ ಗಮನಿಸಬೇಕು, ನೆನಪಿರ್ಲಿ. ಆದ್ರೆ ಎಲಿಯ ಏನ್ ಹೇಳಿದ್ ಗೊತ್ತಾ? ನೀನ್ ರೊಟ್ಟಿ ಮಾಡಕ್ ಬರೀ ಕೈ ಹಾಕ್. ಹಲ್ಲೆಲೂಯ್ಯ. ಎಲ್ಲಿ ತನಕ? ಬರಗಾಲ್ತಿರೋ ತನಕನು ನಿನ್ನ ಡಬ್ಬಿಯಲ್ಲಿರುವಂತ ಹಿಟ್ಟು ಖಾಲಿ ಆಗೋದಿಲ್ಲ, ನಿನ್ನ ಮಡಿಕೆಯಲ್ಲಿರುವಂತ ಎಣ್ಣೆ ಖಾಲಿ ಆಗೋದಿಲ್ಲ. ಓಕೆ, ಆ ಕಡೆ ಮೊಬೈಲ್ ಅಲ್ಲಿ ಖಾಲಿ ಮಾಡ್ತಾ ಇದ್ದಾರೆ.
ಹಲ್ಲೆಲೂಯಾ. ಪ್ರಿಯರೇ, ದೇವಾಲಯ ಇದು ದೇವಾಲಯ. ನಾನೇನ್ ಹೇಳಿದ್ದೆ? ದೇವರ ಸ್ವರಕ್ಕೆ ಕಿವಿಗೊಟ್ರೆ ಇವತ್ತು ನನ್ನ ಆಶೀರ್ವಾದಕ್ಕೆ ನಾನೇ ಅಡ್ಡಿ, ನಮ್ಮ ಆಶೀರ್ವಾದಕ್ಕೆ ನಾವೇ ಅಡ್ಡಿ. ನೆನಪಿಟ್ಕೊಳ್ಳಿ. ಹಲ್ಲೆಲೂಯಾ. ನನಗೆ ಎಲ್ಲರ ಮೇಲೆ ಕಣ್ಣಿರ್ತದೆ. ಯಾರು ಏನ್ ಮಾಡ್ತಾ ಇರ್ತಾರೆ, ಎಲ್ಲರೂ ನೋಡ್ತಾ ಇರ್ತೀನಿ. ಆದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದನ್ನು ಕಲಿಯಿರಿ. ದೇವಸ್ಥಾನ ಇದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ ಪ್ರಿಯರೇ? ಕೇಳಿ. ಅವಾಗ ಹೋಗಿ ಎಣ್ಣೆ ಏನು ಡಬ್ಬಿಯಲ್ಲಿ ಕೈ ಹಾಕಿ ಒಂದು ಇಡೀ ಹಿಟ್ಟು ತಗೊಂಡು ರೊಟ್ಟಿ ಮಾಡ್ಬಿಟ್ಟು, ಅಂದ್ರೆ ಇದ್ದಿದ್ದೆಲ್ಲ ಬರ್ಕೊಂಡ್ಬಿಟ್ಟಿದ್ದಾಳೆ. ಡಬ್ಬಿ ಖಾಲಿ ಅಂತ ಗೊತ್ತು, ಇದ್ದ ಎಣ್ಣೆನು ಹುರಿದು ಬಿಟ್ಟಿದ್ದಾಳೆ. ಖಾಲಿ ಅಂತ ಗೊತ್ತು, ರೊಟ್ಟಿ ಇಟ್ಕೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ತಿಂದ್ಬಿಟ್ಟ ಅಂತ ಅನ್ಕೊಳ್ಳೋಣ. ಹಲ್ಲೆಲೂಯಾ. ಅವಾಗ ಒಂದು ಆಶೀರ್ವಾದ ಸಿಕ್ತ್ರಿ. ನಿನ್ನ ಮನೆಯಲ್ಲಿ ಹಿಟ್ಟು ಖಾಲಿ ಆಗೋದಿಲ್ಲ, ಎಣ್ಣೆ ಮುಗಿದೋಗೋದಿಲ್ಲ ಅನ್ನೋಂತ ಆಶೀರ್ವಾದ ಇಡ್ತಾರೆ. ವಾಪಸ್ ಹೋಗಿ ನಿಮಗೊಂದು ವಿಷಯ ಅಲ್ಲ, ನಿನ್ ಜೀವನ ಮುಕ್ತಾಯ ಅಂತ ನೀನು ಬಂದಿರಬಹುದು, ಮುಗಿದ್ರಿ ನಮ್ ಗತಿ ಅಂತ ತಂದಿರಬಹುದು. ನೀನು ದೇವರ ಸ್ವರಕ್ಕೆ ಕಿವಿಗೊಟ್ರೆ, ನೀನು ದೇವರ ಸ್ವರವನ್ನ ಕೇಳಿ ಅದರಂತೆ ಜೀವನ ಮಾಡೋದಾದ್ರೆ ನಿನ್ನ ಮನೆ ಯಾವತ್ತಿಗೂ ಕೊರತೆ ಕೊಡೋದಿಲ್ಲ. ನೀನು ಯಾವುದರಲ್ಲಿ ಕೂಡ ಕೊರತೆ ಬರೋದಿಲ್ಲ. ಹಲ್ಲೆಲೂಯಾ. ಅವಾಗ ಏನಾಗಿರಬಹುದು? ನಾನು ಕಲ್ಪನೆ ಮಾಡ್ತಾ ಇದ್ದೆ, ಅಯ್ಯೋ ಒಬ್ಬ ಅಜ್ಜಿಯನ್ನು ಇಟ್ಕೊಂಡು, ಒಬ್ಬ ವಿಧವೆಯನ್ನ ಇಟ್ಕೊಂಡು, ಹಲ್ಲೆಲೂಯಾ, ನಾನು ಅನ್ಕೊಳ್ತೇನೆ ಎಲಿಯ ಒಬ್ಬನೇ ಬಚಾವಲ್ಲ, ಎಲಿಯ ಒಬ್ಬನೇ ಬಚಾವಲ್ಲ. ನೆನಪಿರಲಿ, ಎಲಿಯನಿಗೆ ಒಬ್ಬರಿಗೆ ಊಟ ಸಿಗಲಿಲ್ಲ, ಅಥವಾ ಆ ತಾಯಿಗೂ ಮಗನಿಗೆ ಮಾತ್ರ ಊಟ ಸಿಗಲಿಲ್ಲ. ಯಾಕಂದ್ರೆ ಅದು ಘೋರವಾದಂತ ಬರಗಾಲವಿತ್ತು. ನೆನಪಿರ್ಲಿ, ಘೋರವಾದಂತ ಬರಗಾಲವಿತ್ತು. ನಾನು ಅನ್ಕೊಳ್ತೇನೆ ಆ ತಾಯಿ ತನ್ನ ತ್ಯಾಗದಿಂದ ಒಪ್ಪಿಕೊಂಡು ದೇವರ ಸ್ವರವನ್ನ ಕೇಳಿದ್ದರಿಂದ, ದೇವರ ಮಾತನ್ನ ಕೇಳಿದ್ದರಿಂದ ಇಡೀ ಊರಿಗೆ ಊಟ ಹಾಕಿರಬಹುದು, ಇಡೀ ಪ್ರಾಂತಕ್ಕೆ ಊಟ ಹಾಕಿರಬಹುದು, ಅಲ್ಲಿದ್ದಂತ ಎಲ್ಲರಿಗೂ ದಾನ ಮಾಡಿರಬಹುದು. ಆದ್ರೂ ಖಾಲಿ ಆಗ್ತಾ ಇಲ್ಲ. ಬಚಾವ್ ನೀನು ಒಬ್ಬನೇ ಅಲ್ಲ. ಎಲಿಯಾ, ನೀನು ಹೋಗಿದ್ದು ಕೆರೆ ತಳ್ಳ, ಒಬ್ಬನಿಗೆ ಬಚಾವ್ ಮಾಡಕ್ ನಿನ್ನನ್ನು ಕಳಿಸ್ಲಿಲ್ಲ. ಅಲ್ಲಿಂದ ಒಬ್ಬ ಅಕ್ಕನನ್ನ ಕಳಿಸಿದ್ದೆ. ಆಕೆ ಮುಖಾಂತರ ನೀನು ಒಬ್ಬನಿಗೆ ಸಾಕಲ್ಲ, ಇಡೀ ಪ್ರಾಂತಕ್ಕೆ ನಾನು ಸಾಕೋದಕ್ಕೆ ಕಳಿಸಿದ್ದೆ.